Hello dear students, welcome back to the physics classes. ಈ ಒಂದು ಕ್ಲಾಸಲ್ಲಿ ನಾನು ವೇವ್ ಆಪ್ಟಿಕ್ಸ್ ರಿಲೇಟೆಡ್ ಆಗಿರ್ತಕ್ಕಂತಹ ಪ್ರೀವಿಯಸ್ ಇಯರ್ ಕರ್ನಾಟಕ CET ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಎಸ್ಪೆಷಲಿ ಕರ್ನಾಟಕ CETಗೆ ಬಂದಾಗ ನಿಮಗೆ ಪೋಲರೈಸೇಷನ್ ಪಾರ್ಟ್ ಆಗಿರ್ಬೋದು, ಅದೇ ರೀತಿ ರಿಸಾಲ್ವಿಂಗ್ ಪವರ್ ಪಾರ್ಟ್ ಆಗಿರ್ಬೋದು, ರಿಸಾಲ್ವಿಂಗ್ ಪವರ್ ಆಫ್ ಮೈಕ್ರೋಸ್ಕೋಪ್, ರಿಸಾಲ್ವಿಂಗ್ ಪವರ್ ಆಫ್ ಟೆಲಿಸ್ಕೋಪ್, ಆ ಒಂದು ಸಿಲೆಬಸ್ನ ನಿಮಗೆ ಕಂಪ್ಲೀಟ್ಲಿ ಡಿಲೀಟ್ ಮಾಡಿದ್ದಾರೆ. ಹಾಗಾಗಿ ನಾನು ಪೋಲರೈಸೇಷನ್ ಮತ್ತು ರಿಸಾಲ್ವಿಂಗ್ ಪವರಲ್ಲಿ ಬಂದಿರತಕ್ಕಂಥ ಎಲ್ಲ ಕ್ವಶನ್ಸ್ನ ಎಲಿಮಿನೇಟ್ ಮಾಡಿ ಏನೇನು ಈ ವರ್ಷದ ಸಿಲೆಬಸ್ ಇದೆಯೋ ಆ ಕ್ವಶನ್ಸ್ನ ಮಾತ್ರ ಡಿಸ್ಕಸ್ ಮಾಡ್ತೀನಿ. ಓಕೆ, ಲೆಟ್ ಮೂವ್ ಆನ್ ಟು ದ ಫಸ್ಟ್ ಕ್ವಶನ್. ಫಸ್ಟ್ ಕ್ವಶನ್, ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಲಿಟ್ಸ್ ಆ್ಯಂಡ್ ದ ಸ್ಕ್ರೀನ್ ಈಸ್ 1.2 ಮೀಟರ್. ಅಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನ ಬರ್ಕೊಳ್ಳೋಣ. ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಲಿಟ್ ಆ್ಯಂಡ್ ದ ಸ್ಕ್ರೀನ್ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಲಿಟ್ ಆ್ಯಂಡ್ ದ ಸ್ಕ್ರೀನ್ ಅಂದರೆ ಕ್ಯಾಪಿಟಲ್ ಡಿ. ಕ್ಯಾಪಿಟಲ್ ಡಿ ಕೊಟ್ಟಿದ್ದಾರೆ. ವಾಟ್ ಈಸ್ ಕ್ಯಾಪಿಟಲ್ ಡಿ? 1.2 meter. And also in the question they are given the distance between the two slits. Distance between the two slits under small d 2.4 millimeter. If a thin transparent mica sheet of thickness 1 micrometer, thickness of the mica sheet ಕೊಟ್ಟಿದ್ದಾರೆ 1 micrometer is and having a refractive index n is equal to 1.5. refractive index ನ ನಾನು ಇಲ್ಲಿ mu ಅಂತ ತಗೊಳ್ತೀನಿ, mu ಇಂದ ರೆಪ್ರೆಸೆಂಟ್ ಮಾಡ್ತೀನಿ. 1.5 is introduced between one of the interfering beams. The shift in the position of the central bright fringe is. Now these are the two sources, S1 and S2 are the two sources. When they undergo interference, we will get the sum of the patterns on the screen. ಇದು ಸ್ಕ್ರೀನು ನೋಡಿ, ಇಲ್ಲಿಂದ ಸ್ಲಿಟ್ ಇಂದ ಸ್ಕ್ರೀನಿಗೆ ಇರ್ತಕ್ಕಂಥ ಡಿಸ್ಟೆನ್ಸ್ನ ಕ್ಯಾಪಿಟಲ್ ಡಿ ಅಂತ ತಗೊಂಡಿದ್ದೀನಿ. ಡಿಸ್ಟೆನ್ಸ್ ಬಿಟ್ವೀನ್ ದಿ ಸೋರ್ಸ್ ಇದೆಯಲ್ವಾ, ಇದನ್ನು ಸ್ಮಾಲ್ ಡಿ ಅಂತ ತಗೊಂಡಿದ್ದೀನಿ. ಅದನ್ನು ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಲಿಟ್ ಅಂತಲೂ ಕರೀತಾರೆ, ಸ್ಮಾಲ್ ಡಿ. ನೋಡಿ, ನಿಮ್ಗೆ ಕನ್ಫ್ಯೂಸ್ ಆದರೆ ಕ್ಯಾಪಿಟಲ್ ಡಿ ಯಾವುದು ಸ್ಮಾಲ್ ಡಿ ಯಾವುದು ಅನ್ನೋದನ್ನ ಜಸ್ಟ್ ನೋಡಿ. ಈ ಕ್ಯಾಪಿಟಲ್ ಡಿ ಅನ್ನೋದು ಸ್ಮಾಲ್ ಡಿಗೆ ಕಂಪೇರ್ ಮಾಡಿದರೆ ತುಂಬಾ ಜಾಸ್ತಿ ಇರಬೇಕು. ತುಂಬ ಡಿ ಈಸ್ ವೆರಿ ಮಚ್ ಗ್ರೇಟರ್ ದ್ಯಾನ್ ಡಿ ಆಗಿರುತ್ತೆ. ಸೊ ಯಾವುದು ಜಾಸ್ತಿ ಇರುತ್ತೋ ಅದನ್ನು ಕ್ಯಾಪಿಟಲ್ ಡಿ ತಗೊಳ್ಳಿ, ಯಾವುದು ಕಡಿಮೆ ಇರುತ್ತೋ ಅದನ್ನು ಸ್ಮಾಲ್ ಡಿ ತಗೊಳ್ಳಿ. ಇಲ್ಲೇನು ಹೇಳಿದ್ದಾರೆ ಅಂದರೆ ನೋಡಿ, ಇಲ್ಲೊಂದು ತಿನ್ ಮೈಕಾ ಶೀಟ್ನ ಇಂಟ್ರಡ್ಯೂಸ್ ಮಾಡ್ತಾರೆ. ನಮಗೆ ಮೈಕಾ ಶೀಟ್ ಇಂಟ್ರಡ್ಯೂಸ್ ಮಾಡೋಕ್ಕಿಂತ ಮುಂಚೆ ನಮಗೆ ಪ್ಯಾಟ್ರನ್ ಈ ರೀತಿ ಬರುತ್ತೆ. ಇದನ್ನು ನಾನು ಸ್ಕ್ರೀನ್ ಅಂತ ತಗೊಂಡ್ರೆ ಇಲ್ಲಿ ಸ್ಲಿಟ್ ಇದೆ, ದೀಸ್ ಆರ್ ದ ಟೂ ಸ್ಲಿಟ್ಸ್. ಓಕೆ, ಇವೆರಡು ಏನಾಗುತ್ತೆ, ಇಲ್ಲಿಂದ ಬರ್ತಕ್ಕಂತಹ ಲೈಟ್ ಇಂಟರ್ಫಿಯರ್ ಆಗುತ್ತೆ, ಇಲ್ಲಿಂದ ಬರ್ತಕ್ಕಂಥ ಲೈಟ್ ಇಂಟರ್ಫಿಯರ್ ಆಗಿ ನಮಗೆ ಇಲ್ಲಿ ಇಂಟರ್ಫರೆನ್ಸ್ ಪ್ಯಾಟ್ರನ್ ಬರ್ತಾ ಹೋಗುತ್ತೆ. ಸೊ ಇಲ್ಲೇನು ಮಾಡುತ್ತೆ, ಇಲ್ಲೇನಾಗುತ್ತೆ ಅಂದರೆ ನಮಗೆ ಸೆಂಟ್ರಲ್ ಮ್ಯಾಕ್ಸಿಮಾ ಫಾರ್ಮೇಷನ್ ಆಗುತ್ತೆ, ಅಥವಾ ಸೆಂಟ್ರಲ್ ಬ್ರೈಟ್ ಅಂತ ಕರಿತೀವಿ. ಸೆಂಟ್ರಲ್ ಬ್ರೈಟ್ ಆದಮೇಲೆ ಇಲ್ಲೊಂದು ಬ್ರೈಟ್ ಫ್ರಿಂಜ್, ಫಸ್ಟ್ ಬ್ರೈಟ್, ನೆಕ್ಸ್ಟ್ ಫಸ್ಟ್ ಡಾರ್ಕ್, ನೆಕ್ಸ್ಟ್ ಸೆಕೆಂಡ್ ಬ್ರೈಟ್, ಸೆಕೆಂಡ್ ಡಾರ್ಕ್. ಅದೇ ರೀತಿ ಕೆಳಗಡೆನ ಸೇಮ್ ಪ್ಯಾಟ್ರನ್, ಒನ್ ಫಸ್ಟ್ ಬ್ರೈಟ್, ಫಸ್ಟ್ ಡಾರ್ಕ್, ಸೆಕೆಂಡ್ ಬ್ರೈಟ್, ಸೆಕೆಂಡ್ ಡಾರ್ಕ್, ಈ ರೀತಿ ಫಾರ್ಮೇಷನ್ ಆಗುತ್ತೆ. ಯಾವಾಗ ಈ ಎರಡೂ ಬೀಮ್ಗಳ ನಡುವೆ ಯಾವುದೇ ರೀತಿ ಮೀಡಿಯಮ್ನ ಇಡಲಿಲ್ದಾಗ ಏರಲ್ಲಿ. ಈಗ ನಾವೇನು ಮಾಡಿದ್ದಾರೆ ಅಂದರೆ ಇಲ್ಲಿ ಏನು ಒಂದು ಮೀಡಿಯಮ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ, ಮೀನ್ಸ್ ಮೈಕಾ ಶೀಟ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ. ವೆನ್ ಮೈಕಾ ಶೀಟ್ ಆರ್ ಗ್ಲಾಸ್ ಇಂಟ್ರಡ್ಯೂಸ್ಡ್, ಆಗ ಏನಾಗುತ್ತೆ ಅಂದರೆ ಈ ಒಂದು ಪ್ಯಾಟ್ರನ್ ಏನಾಗುತ್ತೆ ಅಂದರೆ ಕಂಪ್ಲೀಟ್ಲಿ ಮೇಲ್ಗಡೆ ಶಿಫ್ಟ್ ಆಗಿಬಿಡುತ್ತೆ. ಎಲ್ಲಿ ನಾವು ಗ್ಲಾಸು ಅಥವಾ ಮೈಕಾ ಶೀಟ್ನ ಇಂಟ್ರಡ್ಯೂಸ್ ಮಾಡಿದ್ರೋ ಅದೇ ಡೈರೆಕ್ಷನಲ್ಲಿ ಈ ಕಂಪ್ಲೀಟ್ ಪ್ಯಾಟ್ರನ್ ಈಗ ಶಿಫ್ಟ್ ಆಗಿಬಿಡುತ್ತೆ. ಸೊ ನಮಗೇನಾಗುತ್ತೆ ಅಂದರೆ ಇಲ್ಲಿ ಸೆಂಟ್ರಲ್ ಬ್ರೈಟ್ ಫಾರ್ಮೇಷನ್ ಆಗುತ್ತೆ. ಈಗ ಇಲ್ಲಿ ಫಾರ್ಮೇಷನ್ ಆಗಬೇಕಾಗಿರ್ತಕ್ಕಂಥ ಸೆಂಟ್ರಲ್ ಬ್ರೈಟು ಇಲ್ಲಿ ಫಾರ್ಮೇಷನ್ ಆಯಿತು. ಇಲ್ಲಿ ಫಾರ್ಮೇಷನ್ ಆಯಿತು ಅಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನೋಡಿ, ಇಲ್ಲಿ ಸೆಂಟ್ರಲ್ ಬ್ರೈಟ್ ಫಾರ್ಮೇಷನ್ ಆಯಿತು, ದಿಸ್ ಇಸ್ ಸೆಂಟ್ರಲ್ ಬ್ರೈಟ್. ಇಲ್ಲೇನಾಯಿತು, ಫಸ್ಟ್ ಬ್ರೈಟ್, ಇಲ್ಲಿ ಫಸ್ಟ್ ಡಾರ್ಕ್. ಸಿಮಿಲರ್ಲಿ ಇಲ್ಲಿ ಫಸ್ಟ್ ಬ್ರೈಟ್, ಇಲ್ಲಿ ಫಸ್ಟ್ ಡಾರ್ಕ್. ಇಲ್ಲಿ ಬರ್ತಕ್ಕಂಥ ಕಂಪ್ಲೀಟ್ ಪ್ಯಾಟರ್ನ್ ಇದೆಯಲ್ಲ ಒಂದು ಸ್ವಲ್ಪ ಮೇಲ್ಗಡೆ ಹೋಯ್ತು. ಹಾಗಾದರೆ ಎಷ್ಟು ಶಿಫ್ಟ್ ಆಗಿದೆ ಅಂತ ಕ್ವಶನಲ್ಲಿ ಕೇಳಿದರೆ ನೋಡಿ, ಆ ಶಿಫ್ಟ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಡೈರೆಕ್ಟ್ ಫಾರ್ಮುಲಾ ಇದೆ. ಫ್ರಿಂಜ್ ಶಿಫ್ಟ್ ಇಸ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ ಡಿ ಇಂಟು ಮ್ಯೂ ಮೈನಸ್ 1 ಇಂಟು ಟಿ. ಈ ಟಿ ಅನ್ನೋದು ಥಿಕ್ನೆಸ್ ಆಫ್ ದ ಮೈಕಾ ಶೀಟ್. ಓಕೆ, ಮ್ಯೂ ಅನ್ನೋದು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿಸ್ ಮೈಕಾ ಶೀಟ್. ಮೈಕಾ ಆಗಿರ್ಬೋದು, ಗ್ಲಾಸ್ ಆಗಿರ್ಬೋದು, ಯಾವುದನ್ನು ಕೊಟ್ಟಿರ್ತಾರೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ಹಾಗಾಗಿ ಫ್ರಿಂಜ್ ಶಿಫ್ಟ್ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿದರೆ ಡಿ ಎಷ್ಟು ಕೊಟ್ಟಿದ್ದಾರೆ, 1.2, ಸ್ಮಾಲ್ ಡಿ 2.4 ಇಂಟು 10⁻³ ನೋಡಿ, ಮ್ಯೂ ಎಷ್ಟಿದೆ, 1.5 ಇದೆ, -1. ಟಿ ಎಷ್ಟು ಕೊಟ್ಟಿದ್ದಾರೆ, 1 ಮೈಕ್ರೋ ಅಂತ ಹೇಳಿದರೆ 1 ಇಂಟು 10⁻⁻6 ನೋಡಿ, 12 ಒಂದ್ಲೆ 12 ಎರಡ್ಲೆ. ಸೊ ಇದೇನಾಯಿತು, 1/2 ಆಯಿತು. 1/2 ಇಂಟು 10⁻³ 1.5 ಮೈನಸ್ 1 ಇಸ್ 0.5 ಇಂಟು 10⁻⁻6. ಇನ್ನು ಸಿಂಪ್ಲಿಫೈ ಮಾಡಿದರೆ ನೋಡಿ, 0.5 ಅಂದರೆ 1/2. 1/2 ಕೆಳಗಡೆ ಬಂತು ಅಂದರೆ 1/4 ಆಗುತ್ತೆ. 1/4
ಇಂಟು 10⁻³ ಇದ್ರೆ ಮೇಲ್ಗಡೆ ಹೋದರೆ +3 ಆಗುತ್ತೆ, ಇಲ್ಲೊಂದು -3 ಇದೆ, ಸೊ ದಿಸ್ ಇಸ್ ಬಿಕಮ್ಸ್ -3 ಮೀಟರ್, ಆರ್ ದಿಸ್ ಇಸ್ ಆಲ್ಸೋ 1/4 is 0.25 millimeter. ದಿಸ್ ಇಸ್ ದ ಆನ್ಸರ್ ಫಾರ್ ದ ಗಿವನ್ ಕ್ವಶನ್. ಅಂದರೆ ನಮಗೆ ಇಲ್ಲಿ ಬರ್ತಕ್ಕಂತಹ ಬ್ರೈಟ್ ಫ್ರಿಂಜ್ ಸೆಂಟ್ರಲ್ ಬ್ರೈಟು ಎಷ್ಟು ದೂರಕ್ಕೆ ಶಿಫ್ಟ್ ಆಗಿದೆ? 0.25 ಮಿಲಿಮೀಟರ್ ಅಷ್ಟು ದೂರದಲ್ಲಿ ಶಿಫ್ಟ್ ಆಗಿದೆ. ನೆಕ್ಸ್ಟ್ ಕ್ವಶನ್, ಡ್ಯೂ ಟು ಡಾಪ್ಲರ್ ಎಫೆಕ್ಟ್ ದ ಶಿಫ್ಟ್ ಇನ್ ದ ವೇವ್ ಲೆಂತ್ ಅಬ್ಸರ್ವ್ಡ್ ಈಸ್ 0.1 ಆಂಗ್ಸ್ಟ್ರಾಂಗ್ ಫಾರ್ ಎ ಸ್ಟಾರ್ ಪ್ರೊಡ್ಯೂಸಿಂಗ್ ವೇವ್ ಲೆಂತ್ ಆಫ್ 600 ಆಂಗ್ಸ್ಟ್ರಾಂಗ್. ವೆಲಾಸಿಟಿ ಆಫ್ ದ ರಿಸೆಷನ್ ಆಫ್ ದ ಸ್ಟಾರ್ ವಿಲ್ ಬಿ. ನೋಡಿ, ಡಾಪ್ಲರ್ ಎಫೆಕ್ಟ್ಗೂ ಅದೇ ರೀತಿ ವೆಲಾಸಿಟಿ ಆಫ್ ದ ರಿಸೆಷನ್ಗೂ ಇರ್ತಕ್ಕಂತಹ ರಿಲೇಷನ್. ದಿಸ್ ಇಸ್ ದ ಕ್ವಶನ್ ಫ್ರಮ್ 2019. ಸೊ ಡೆಲ್ಟಾ ಲ್ಯಾಂಬ್ಡಾ ಬೈ ಲ್ಯಾಂಬ್ಡಾ, ದಿಸ್ ಇಸ್ ದ ಶಿಫ್ಟ್ ಇನ್ ದ ವೇವ್ ಲೆಂತ್ ಇಸ್ ಈಕ್ವಲ್ ಟು ವೆಲಾಸಿಟಿ ಆಫ್ ಎ ರಿಸೆಷನ್ ಡಿವೈಡೆಡ್ ಬೈ ಸ್ಪೀಡ್ ಆಫ್ ಲೈಟ್. ಇಲ್ಲಿ ವೆಲಾಸಿಟಿ ಆಫ್ ರಿಸೆಷನ್ ಕೇಳಿದರೆ ವಿ ಇಸ್ ಈಕ್ವಲ್ ಟು ನೋಡಿ ಡೆಲ್ಟಾ ಲ್ಯಾಂಬ್ಡಾ ಡಿವೈಡೆಡ್ ಬೈ ಲ್ಯಾಂಬ್ಡಾ ಇಂಟು ಸಿ. ಚೇಂಜ್ ಇನ್ ವೇವ್ ಲೆಂತ್ ಕೊಟ್ಟಿದ್ದಾರೆ, ದಟ್ ಈಸ್ 0.1 ಆಂಗ್ಸ್ಟ್ರಾಂಗ್ ಡಿವೈಡೆಡ್ ಬೈ ವೇವ್ ಲೆಂತ್ ಆಫ್ ದ ಸ್ಟಾರ್, that is the star producing a wavelength of 6000 angstrom into c ನಮಗೆ ಗೊತ್ತಿದೆ ಸ್ಪೀಡ್ ಆಫ್ ಲೈಟ್ 3 × 10⁸. ನೋಡಿ, ಇದನ್ನು ಸಿಂಪ್ಲಿಫೈ ಮಾಡಿದರೆ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ 1, ಸೊ 1 ಅಂತ ಬರ್ಕೊಳ್ತೀನಿ, 1 × 10⁻⁻1 ಆಂಗ್ಸ್ಟ್ರಾಂಗ್ ಗೆಟ್ ಕ್ಯಾನ್ಸಲ್ ಔಟ್ ಡಿವೈಡೆಡ್ ಬೈ ನೋಡಿ ಇದನ್ನು 6 × 10⁻³ ಅಂತ ಬರ್ಕೊಳ್ತೀನಿ. ಸೊ 3 × 10⁸, 3 1s 3 2s, ಸೊ 1/2 is 0.5 into 10⁻⁻1. ನೋಡಿ, ಇದು ಮೇಲ್ಗಡೆ ಬಂದರೆ -3, ದಿಸ್ ಇಸ್ +8 ಆಯ್ತಲ್ವಾ. ಸೊ ದ ಆನ್ಸರ್ ಈಸ್ 0.5 into 10⁻⁴ meter per second. ಓಕೆ, ಆರ್ ವೆಲಾಸಿಟಿ ಆಫ್ ರಿಸೆಷನ್ ಇಸ್ 5 × 10⁻³ meter per second. ದಿಸ್ ಇಸ್ ದ ಆನ್ಸರ್. ಸೊ ಕರೆಕ್ಟ್ ಆಪ್ಷನ್ ಇಲ್ಲಿ ಕಿಲೋಮೀಟ್ರಲ್ಲಿದೆ. ಸೊ ವೆಲಾಸಿಟಿ ಆಫ್ ರಿಸೆಷನ್ ಇಸ್ 5 kilometer per second because 10⁻³ is kilometer. ನೋಡಿ, ದಿಸ್ ಇಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಡಾಪ್ಲರ್ ಶಿಫ್ಟ್. ಡೆಲ್ಟಾ ಲ್ಯಾಂಬ್ಡಾ ಅಂದರೆ ಚೇಂಜ್ ಇನ್ ವೇವ್ ಲೆಂತ್, ದಿಸ್ ಇಸ್ ದ ಒರಿಜಿನಲ್ ವೇವ್ ಲೆಂತ್. ವೆಲಾಸಿಟಿ ಆಫ್ ರಿಸೆಷನ್ ಸಿ ಇಸ್ ದ ಸ್ಪೀಡ್ ಆಫ್ ಲೈಟ್. ನೆಕ್ಸ್ಟ್ ಕ್ವಶನ್ ಫ್ರಮ್ ಇಂಟರ್ಫರೆನ್ಸ್. ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಯೂಸಿಂಗ್ ಮಾನೋಕ್ರೋಮ್ಯಾಟಿಕ್ ಲೈಟ್ ಆಫ್ ವೇವ್ ಲೆಂತ್ ಲ್ಯಾಂಬ್ಡಾ, ದ ಇಂಟೆನ್ಸಿಟಿ ಆಫ್ ಲೈಟ್ ಅಟ್ ಎ ಪಾಯಿಂಟ್ ಆನ್ ದ ಸ್ಕ್ರೀನ್ ವೇರ್ ಪಾತ್ ಡಿಫರೆನ್ಸ್ ಇಸ್ ಲ್ಯಾಂಬ್ಡಾ ಈಸ್ ಕೆ ಯೂನಿಟ್ಸ್ ಅಂತ ಹೇಳಿದ್ದಾರೆ. ದ ಇಂಟೆನ್ಸಿಟಿ ಆಫ್ ದ ಲೈಟ್ ಅಟ್ ಎ ಪಾಯಿಂಟ್ ವೇರ್ ಪಾತ್ ಡಿಫರೆನ್ಸ್ ಇಸ್ λ/3 ಈಸ್ ಅಂತ ಹೇಳಿದ್ದಾರೆ. ನೋಡಿ, ಕ್ವಶನ್ ಏನು ಹೇಳಿದ್ದಾರೆ ಅಂದರೆ ಪಾತ್ ಡಿಫರೆನ್ಸ್ x is equal to λ ಆದಾಗ ಇಂಟೆನ್ಸಿಟಿನ ಕೆ ಅಂತ ಹೇಳಿದ್ದಾರೆ. ದಿಸ್ ಇಸ್ ದ ಇಂಟೆನ್ಸಿಟಿ ವೆನ್ ಪಾತ್ ಡಿಫರೆನ್ಸ್ ಇಸ್ ಈಕ್ವಲ್ ಟು λ. ಹಾಗಾದರೆ Δx is equal to λ/3 ಆದಾಗ ಇಂಟೆನ್ಸಿಟಿ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ನೋಡಿ, ನಮಗೆ ಗೊತ್ತಿದೆ ಇಂಟೆನ್ಸಿಟಿಗೂ ಪಾತ್ ಡಿಫರೆನ್ಸ್ಗೂ ಇರ್ತಕ್ಕಂಥ ರಿಲೇಷನ್ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಇಂಟೆನ್ಸಿಟಿ ಇಸ್ ಈಕ್ವಲ್ ಟು 4I0 cos square π/2. ದಿಸ್ ಇಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಇಂಟೆನ್ಸಿಟಿ. ದಿಸ್ ಇಸ್ ದ ಜನರಲ್ ಎಕ್ಸ್ಪ್ರೆಷನ್. I is equal to 4I0 cos square π/2. ಓಕೆ, ನಮಗೆ ಇಲ್ಲಿ ಪೈ ಅನ್ನೋದು ಫೇಸ್ ಡಿಫರೆನ್ಸ್. ಫೇಸ್ ಡಿಫರೆನ್ಸ್ ಇಸ್ ಈಕ್ವಲ್ ಟು 2π/λ ಟೈಮ್ಸ್ ಪಾತ್ ಡಿಫರೆನ್ಸ್. ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ ಫೇಸ್ ಡಿಫರೆನ್ಸ್ ಅಂಡ್ ದ ಪಾತ್ ಡಿಫರೆನ್ಸ್. ಇದ್ರ ಮೇಲೂ ಕ್ವಶನ್ಸ್ ಬರುತ್ತೆ. ಫೇಸ್ ಡಿಫರೆನ್ಸ್ ಇಸ್ ಈಕ್ವಲ್ ಟು 2π/λ ಟೈಮ್ಸ್ ಪಾತ್ ಡಿಫರೆನ್ಸ್. ಈಗ ಈ ಫೇಸ್ ಡಿಫರೆನ್ಸ್ಗೆ ಕರೆಸ್ಪಾಂಡಿಂಗ್ ಆಗಿ ಪಾತ್ ಡಿಫರೆನ್ಸ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ನನಗೆ ಬೇಕಾಗಿರ್ತಕ್ಕಂಥದ್ದು ಪೈ ಅಲ್ವಾ. ಸೊ ಪೈ ಇಸ್ ಈಕ್ವಲ್ ಟು 2π/λ ಇಂಟು ನೋಡಿ Δx ಇಸ್ ಈಕ್ವಲ್ ಟು λ ಆದಾಗ ಕೆ ಅಂತ ಗೊತ್ತಿದ್ದಾರೆ. ಸೊ Δx ಇಸ್ ಈಕ್ವಲ್ ಟು λ ಕ್ಯಾನ್ಸಲ್ ಆಯ್ತು. ಪೈ ಇಸ್ ಈಕ್ವಲ್ ಟು ಎಷ್ಟು ಬಂತು? 2π ಬಂತು. ಮೀನ್ಸ್ ಪಾತ್ ಡಿಫರೆನ್ಸು λ ಆಗಿದ್ದಾಗ ಫೇಸ್ ಡಿಫರೆನ್ಸ್ ಏನಾಗಿದೆ? 2π ಆಗಿದೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ನೋಡಿ ಇಂಟೆನ್ಸಿಟಿ ಕೊಟ್ಟಿದ್ದಾರೆ. ಈ ಟೈಮಲ್ಲಿ ಇಂಟೆನ್ಸಿಟಿ ಎಷ್ಟಿದೆ? ಕೆ. ಸೊ ಕೆ ಇಸ್ ಈಕ್ವಲ್ ಟು 4I0 cos ಸ್ಕ್ವಯರ್ ಪೈ ಎಷ್ಟಿದೆ? 2π. 2π/2 ಮೀನ್ಸ್ 2π/2 ಅಂದರೆ 2 ಟು ಗೆಟ್ ಕ್ಯಾನ್ಸಲ್. ಕಾಸ್ ಪೈ ಅಂದರೆ -1. ಕಾಸ್ ಪೈ -1 ಇಲ್ಲಿ ಸ್ಕ್ವೇರ್ ಇದೆ. -1 ಸ್ಕ್ವೇರ್ ಇಸ್ +1 ಬರುತ್ತೆ. ಸೊ 4I0 ಬಂತು. ಇದು ಹಾಗೆ ಇರಲಿ. ಈಗ ನೋಡಿ λ/3ಗೆ ಫೇಸ್ ಡಿಫರೆನ್ಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋಣ. λ/3 ಫೇಸ್ ಡಿಫರೆನ್ಸ್ ಇಸ್ ಈಕ್ವಲ್ ಟು 2π/λ ಇಂಟು ಪಾತ್ ಡಿಫರೆನ್ಸ್ ಎಷ್ಟಿದೆ? λ/3 ಇದೆ. ಸೊ λ ಗೆಟ್ ಕ್ಯಾನ್ಸಲ್ ಔಟ್. ದಿಸ್ ಇಸ್ 2π/3. 2π/3 ಅಂದರೆ ಎಷ್ಟು ಡಿಗ್ರಿ ಆಯಿತು? ಸೊ 180/π ಮಾಡೋಣ. ಮೀನ್ಸ್ ಇದು ರೇಡಿಯನ್ನಲ್ಲಿದೆ, ಡಿಗ್ರಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಿದ್ರೆ ಡೈರೆಕ್ಟಾಗಿ ಬರೀರಿ, ಏನೂ ಪ್ರಾಬ್ಲಮ್ ಇಲ್ಲ. 3 1s 3 6s, ಸೊ 120 ಡಿಗ್ರಿ ಆಯಿತು. ಅಂದರೆ 2π/3 ಅಂದರೆ 120 ಡಿಗ್ರಿ.
ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ಈ ಫಾರ್ಮುಲಾ ಮತ್ತೆ ಅಗೈನ್ ತೊಗೋಣ. ಐ ಇಸ್ ಈಕ್ವಲ್ ಟು, ನಾನು ನ್ಯೂ ಐ ಡ್ಯಾಶ್ ಅಂತ ತೊಗೊಳ್ತೀನಿ, 4I0 ಇಂಟು ಕಾಸ್ ಸ್ಕ್ವಯರ್ ಪೈ ಎಷ್ಟಿದೆ 120 ಡಿವೈಡೆಡ್ ಬೈ 2. 120 ಡಿವೈಡೆಡ್ ಬೈ 2 ಅಂದರೆ 60 ಡಿಗ್ರಿ. ಕಾಸ್ ಸ್ಕ್ವಯರ್ 60 ಡಿಗ್ರಿ. ಕಾಸ್ ಸ್ಕ್ವಯರ್ 60 ಡಿಗ್ರಿ ಅಂದರೆ 60 ಡಿಗ್ರಿ ಇಸ್ 1/2, 1/2 ಸ್ಕ್ವಯರ್. 4I0 ಇಂಟು 1 ಡಿವೈಡೆಡ್ ಬೈ 2 ಸ್ಕ್ವಯರ್, ದಿಸ್ ಇಸ್ ಈಕ್ವಲ್ ಟು 4I0 ಡಿವೈಡೆಡ್ ಬೈ 4 ಆಯಿತು. ಬಟ್ ಇಂಟೆನ್ಸಿಟಿ ನೋಡಿ, ಐ ಡ್ಯಾಶ್ ಇಸ್ ಈಕ್ವಲ್ ಟು, ಬಟ್ 4I0 ಅಂದರೆ ಏನಿದೆ, ಕೆ ಬಂದಿದೆ. ಸೊ ದಿಸ್ ಇಸ್ ಬಿಕಮ್ಸ್ ಕೆ ಡಿವೈಡೆಡ್ ಬೈ 4. ದಿಸ್ ಇಸ್ ದ ಆನ್ಸರ್ ಫಾರ್ ದ ಗಿವನ್ ಕ್ವಶನ್. ಮೀನ್ಸ್ ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಆದಾಗ ಇಂಟೆನ್ಸಿಟಿ ಎಷ್ಟು ಕೊಟ್ಟಿದ್ದಾರೆ, ಕೆ ಅಂತ ಕೊಟ್ಟಿದ್ದಾರೆ. ಸೊ ನಾನು ಏನು ಮಾಡಿದ್ದೀನಿ, ನನಗೆ ಪಾತ್ ಡಿಫ್ರೆನ್ಸಲ್ಲಿ ಫಾರ್ಮುಲಾ ಗೊತ್ತಿಲ್ಲ, ಫೇಸ್ ಡಿಫ್ರೆನ್ಸ್ ಗೊತ್ತಿದೆ, ಇಂಟೆನ್ಸಿಟಿ ಫಾರ್ಮುಲಾ. ಸೊ ಫೇಸ್ ಡಿಫ್ರೆನ್ಸ್ಗೂ ಪಾತ್ ಡಿಫ್ರೆನ್ಸ್ಗೆ ಇರ್ತಕ್ಕಂಥ ರಿಲೇಷನನ್ನು ಯೂಸ್ ಮಾಡಿಕೊಂಡು ಲ್ಯಾಂಬ್ಡಾ ಪಾತ್ ಡಿಫ್ರೆನ್ಸ್ ಆದಾಗ ಫೇಸ್ ಡಿಫ್ರೆನ್ಸ್ 2π ಆಗಿರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ. 2π ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ನನಗೆ ಕೆ ಇಸ್ ಈಕ್ವಲ್ ಟು ಏನಾಯಿತು, 4I0 ಬಂತು. ನೆಕ್ಸ್ಟು ಲ್ಯಾಂಬ್ಡಾ ಬೈ 3 ಆದಾಗ ಫೇಸ್ ಡಿಫ್ರೆನ್ಸು ಲ್ಯಾಂಬ್ಡಾ ಬೈ 3 ಆದಾಗ ಪಾತ್ ಡಿಫ್ರೆನ್ಸ್ ಎಷ್ಟಾಗಿದೆ, ನನಗೆ ಎಷ್ಟಾಯಿತು 120 ಡಿಗ್ರಿ ಬಂತು. ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ 120 ಡಿಗ್ರಿ. 4I0 ಅಂದರೆ ಕೆನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಸೊ ಆನ್ಸರ್ ಫಾರ್ ದ ಕ್ವಶನ್ ಎಷ್ಟಾಯಿತು, ಕೆ ಡಿವೈಡೆಡ್ ಬೈ 4. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ, ನೆನ್ಪಿಟ್ಕೊಳ್ಳಿ. ಸೋ ಮೆನಿ ಕ್ವಶನ್ಸು ಇದ್ರ ಮೇಲೆ ಬರುತ್ತೆ. ನೆಕ್ಸ್ಟ್ ಕ್ವಶನ್, ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್, slits are separated by 2 millimeter and the screen is placed at a distance of 1.2 meter from the slits. Light consisting of two wavelengths 6500 angstrom and 5200 angstrom are used to obtain interference fringes. Then the separation between the fourth bright fringes of two different patterns produced by the two wavelengths is. ನೋಡಿ ಫಸ್ಟ್ ಗಿವನ್ ಏನಂತ ಬರ್ಕೊಂಬಿಡೋಣ. ದಿಸ್ ಇಸ್ ದ ಕ್ವಶನ್ ಫ್ರಮ್ 2018. ಇಲ್ಲೇನು ಹೇಳಿದ್ದಾರೆ ಅಂದರೆ ಸಪರೇಷನ್ ಬಿಟ್ವೀನ್ ದ ಸ್ಲಿಟ್ ಕೊಟ್ಟಿದ್ದಾರೆ, ಅಂದರೆ ಸ್ಮಾಲ್ ಡಿ ಕೊಟ್ಟಿದ್ದಾರೆ 2 millimeter. ಓಕೆ, ದಟ್ ಈಸ್ 2 × 10⁻³ ಮೀಟರ್. ಸ್ಲಿಟ್ಟು ಮತ್ತು ಸ್ಕ್ರೀನಿಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ 1.2 ಮೀಟರ್ ಕೊಟ್ಟಿದ್ದಾರೆ. ದೇರ್ ಆರ್ ಗಿವನ್ 2 ವೇವ್ ಲೆಂತ್. λ1 ಇಸ್ ಈಕ್ವಲ್ ಟು 6500 ಆಂಗ್ಸ್ಟ್ರಾಂಗ್, λ2 ಇಸ್ ಈಕ್ವಲ್ ಟು 5200 ಆಂಗ್ಸ್ಟ್ರಾಂಗ್. ಏನು ಹೇಳಿದ್ದಾರೆ ಅಂದರೆ ಇಲ್ಲಿ ವಾಟ್ ವಿಲ್ ಬಿ ದ ಸಪರೇಷನ್ ಬಿಟ್ವೀನ್ ದ ಫೋರ್ತ್ ಬ್ರೈಟ್ ಫ್ರಿಂಜ್ ಪ್ರೊಡ್ಯೂಸ್ಡ್ ಬೈ ದ ಒನ್ ವೇವ್ ಲೆಂತ್ ಟು ದ ಅನದರ್ ವೇವ್ ಲೆಂತ್ ಅಂತ ಹೇಳಿದ್ದಾರೆ, ಬ್ರೈಟ್ ಫ್ರಿಂಜ್ ಅಂತ ಹೇಳಿದ್ದಾರೆ. ನೋಡಿ ಕ್ವಶನ್ ತುಂಬ ಸಿಂಪಲ್ ಆಗಿದೆ. ನಮಗೆ ಗೊತ್ತಿದೆ ದಿಸ್ ಇಸ್ ದ ಪೊಸಿಷನ್ ಆಫ್ ದ ಬ್ರೈಟ್ ಫ್ರಿಂಜ್. ವಾಟ್ ಈಸ್ ದ ಫಾರ್ಮುಲಾ ಫಾರ್ ಪೊಸಿಷನ್ ಆಫ್ ದ ಬ್ರೈಟ್ ಫ್ರಿಂಜ್? xn is equal to n lambda d divided by d. This is the formula to calculate the position of the bright fringe. Dark fringe ಏನು, this is for bright. ಬ್ರೈಟ್ ಅಂತಾನು ಹೇಳ್ಬೋದು, ಮ್ಯಾಕ್ಸಿಮಾ ಅಂತಾನು ಹೇಳ್ಬೋದು. ಓಕೆ, ಡಾರ್ಕಿಗೆ ಏನಾಗಿರುತ್ತೆ, xn is equal to 2n - 1 lambda d divided by 2d. This is for dark. ಅಲ್ಲಿ ಫೋರ್ತ್ ಅಂತ ಹೇಳಿದ್ರೆ n is equal to 4 ಸಬ್ಸ್ಟಿಟ್ಯೂಟ್ ಮಾಡಿ, ಸೆಕೆಂಡ್ ಅಂತ ಹೇಳಿದ್ರೆ n is equal to 2 ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ ನೋಡಿ ನಾನು ಫೋರ್ತ್ ಬ್ರೈಟ್ ಫ್ರಿಂಜ್ ಕ್ಯಾಲ್ಕುಲೇಟ್ ಮಾಡ್ತೀನಿ. x4 ಕರೆಸ್ಪಾಂಡಿಂಗ್ ಟು ದ ವೇವ್ ಲೆಂತ್ λ1. λ1ಗೆ ಇರ್ತಕ್ಕಂಥ ವೇವ್ ಲೆಂತ್. ಸೊ x4 is equal to ಏನಾಯಿತು, n ಲ್ಯಾಂಬ್ಡಾ. ಫಾರ್ಮುಲಾ ಏನಿದೆಯಪ್ಪ, n lambda d by d. n λ1 d divided by d. ಸೊ ದಿಸ್ ಇಸ್ 4 λ1 d divided by d. ಹಾಗೆ ಇರಲಿ. x4 ಫಾರ್ ಸೆಕೆಂಡ್ ವೇವ್ ಲೆಂತ್, λ2ಗೆ ಕರೆಸ್ಪಾಂಡಿಂಗ್ ಇರ್ತಕ್ಕಂತಹ position of the fourth bright. x4 for this case is 4 λ2 d divided by d. ಹಾಗಾದರೆ ಇವುಗಳ ಸಪರೇಷನ್ ಕೇಳಿದರೆ, ಸಪರೇಷನ್ ಬಿಟ್ವೀನ್ ದ ಬ್ರೈಟ್ ಫ್ರಿಂಜಸ್ ಫಾರ್ಮ್ಡ್ ಬೈ ದ ಟೂ ವೇವ್ ಲೆಂತ್, ಇದರ ಸಪರೇಷನ್ ಅನ್ನು ಕ್ಯಾಲ್ಕುಲೇಟ್ ಮಾಡೋಣ. ಸೊ x4 - x4 ಡ್ಯಾಶ್ ಇಸ್ ಈಕ್ವಲ್ ಟು ಇವೆರಡರದ ಸಬ್ಟ್ರಾಕ್ಷನ್. ನೋಡಿ ಇಲ್ಲಿ 4 λ1 d divided by d minus 4 λ2 d divided by d. ಇಲ್ಲೇನಿದೆ ನೋಡಿ, 4d by d is common, 4d by d is common, remaining will be λ1 minus λ2. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. 4 into d ಎಷ್ಟಿದೆ, d is 1.2, ಸ್ಮಾಲ್ d ಎಷ್ಟಿದೆ 2 × 10⁻³ λ1 ಎಷ್ಟಿದೆ ನೋಡಿ, ವಾಟ್ ಈಸ್ λ1, 6500 ಆಂಗ್ಸ್ಟ್ರಾಂಗ್ ಅಂತ ಹೇಳಿದರೆ 10⁻⁻10 ಮೈನಸ್ λ2 is 5200 × 10⁻⁻10. ಓಕೆ, ಇಲ್ಲಿ 2 1s 2 2s, ಸೊ ದಿಸ್ ಇಸ್ ಬಿಕಮ್ಸ್
ನೋಡಿ 2 ಇಂಟು 1.2 ಈಸ್ 2.4 ಇಂಟು 10⁻³ ಮೇಲ್ಗಡೆ ಬಂದಿದೆ. ಇಲ್ಲಿ ನಾನು ಸಬ್ಟ್ರ್ಯಾಕ್ಟ್ ಮಾಡೋಣ, 5200ನ ಸಬ್ಟ್ರ್ಯಾಕ್ಟ್ ಮಾಡ್ತಾ ಇದ್ದೀವಿ. ರಿಮೈನಿಂಗ್ ವಿಲ್ ಬಿ 1300 ಇಂಟು 10⁻⁻10. ಇಲ್ಲಿ ಮಲ್ಟಿಪ್ಲೈ ಮಾಡಿದರೆ ವಿ ಕ್ಯಾನ್ ಗೆಟ್ ಅಪ್ರಾಕ್ಸಿಮೇಟ್ಲಿ ಇದನ್ನು 24 ಇಂಟು 10⁻² ಬರೆಯೋಣ. 24 ಇಂಟು 10⁻⁻1 ಬಂತು, ಇಲ್ಲಿ 3 ಇದೆ, -2 ಆಯಿತು. ಇದನ್ನು 13 ಇಂಟು 10⁻², 0 ನೋಡಿ 10⁻² ಆಯಿತು, -8 ಆಗುತ್ತೆ. ಸೊ ನಿಯರೆಸ್ಟ್ ಆನ್ಸರ್ನ ಕ್ಯಾಲ್ಕುಲೇಟ್ ಮಾಡಿದರೆ ಸಿ 13 ಅಲ್ವಾ, 13 26, 39, 13 4 52 ಆಯಿತು, 5 ಆಯಿತು, 13 26, 26, 5 31 ಅಲ್ವಾ, 31 ಆಯಿತು. ಸೊ ಇಂಟು 10⁻⁻6 ಆಯಿತು. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ 0.312 ಇಂಟು 10⁻⁻, ಈ ಕಡೆ ಶಿಫ್ಟ್ ಮಾಡಿ ರೈಟಿಗೆ ಹೋಗಿದ್ದೀನಿ, ಹಾಗಾಗಿ +3 ಆಯಿತು, ಇಂಟು 10⁻⁻6. ಸೊ ದಿಸ್ ಇಸ್ ಬಿಕಮ್ 0.312 ಇಂಟು 10⁻⁻3 ಮೀಟರ್ ಆರ್ 0.312 millimeter. Okay, this is the answer for the given question. Next question from 2018. The question is, in Young's double slit experiment, two wavelengths λ1 is equal to 780 nanometer and λ2 is equal to 520 nanometer are used to obtain interference fringes. If the nth bright band due to λ1 coincide with the n+1th bright band due to λ2, then the value of n is. ನೋಡಿ ಕ್ವಶನಲ್ಲಿ ಏನು ಹೇಳಿದ್ದಾರೆ ಅಂದರೆ λ1ನ λ1ನ nth bright fringe is coincide with λ2ನ n+1th bright fringe. ಓಕೆ ನೋಡಿ coincide ಆಗ್ತಿದೆ ಅಂದರೆ ಸ್ಕ್ರೀನಲ್ಲಿ ಈ ಎರಡೂ ಪಾಯಿಂಟ್ಗಳು ಬಂದು ಈ ಪಾಯಿಂಟಲ್ಲಿ ಎಲ್ಲೋ ಮೀಟ್ ಆಗ್ತಿದೆ. ನೋಡಿ ಎರಡೂ ಪಾಯಿಂಟ್ಗಳು ಬಂದು ಮೀಟ್ ಆಗ್ತಿದೆ ಅಂದರೆ ಈ ಸೆಂಟ್ರಲ್ ಮ್ಯಾಕ್ಸಿಮದಿಂದ ನಾವು ತಗೊಂಡಾಗ ಈ ಡಿಸ್ಟೆನ್ಸ್ ಏನಾಗ್ತಿದೆ, ಸೇಮ್ ಆಗ್ತಿದೆ. ಎಕ್ಸ್ ಎನ್ ಡಿಸ್ಟೆನ್ಸ್ ಸೇಮ್ ಆಗ್ತಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಕ್ವಶನ್ನಲ್ಲಿ ಏನಾದರೂ 2 ವೇವ್ಲೆಂತ್ ಕೊಯಿನ್ಸೈಡ್ ಅಂತ ಕೊಟ್ಟರು ಅಂತ ಅಂದರೆ ಈ ಎಕ್ಸ್ ಎನ್ ಸೇಮ್ ಆಗಿರುತ್ತೆ. xn1 ಓಕೆ ಇಸ್ ಈಕ್ವಲ್ ಟು xn2. ನೋಡಿ ಕ್ವಶನ್ನಲ್ಲಿ ಏನಾದರೂ ಕೊಯಿನ್ಸೈಡ್ಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಡಿಸ್ಟೆನ್ಸ್ ಫ್ರಮ್ ದ ಬ್ರೈಟ್ ಫ್ರಿಂಜ್ ಟು ದ ವೇರ್ ದೇ ಆರ್ ಕೊಯಿನ್ಸೈಡಿಂಗ್ ವಿತ್ ಬಿ ಸೇಮ್. ಹಾಗಾಗಿ ಎಕ್ಸ್ ಎನ್ ಏನಾಯಿತು, ಸೇಮ್ ಆಯಿತು. ಬಟ್ ಯಾವ ಫ್ರಿಂಜ್ ಕೊಯಿನ್ಸೈಡ್ ಆಗ್ತಿದೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ನಾನು n1 ಅಂತ ತೊಗೊಂಡಿದ್ದೀನಿ, n2 ಅಂತ ತೊಗೊಂಡಿದ್ದೀನಿ. ಬಟ್ ಕ್ವಶನಲ್ಲಿ ಅವ್ರು ಆಲ್ರೆಡಿ ಹೇಳಿದ್ದಾರೆ nth ಬ್ರೈಟ್ ಫ್ರಿಂಜು n+1th ಬ್ರೈಟ್ ಫ್ರಿಂಜ್ ಜೊತೆ ಕೊಯಿನ್ಸೈಡ್ ಆಗ್ತಿದೆ. ಸೊ xn1 ಬ್ರೈಟ್ ಫ್ರಿಂಜ್ ಫಾರ್ಮುಲಾ ಏನು, n1 λ1 ಡಿವೈಡೆಡ್ ಬೈ ಡಿ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಡಿ. xn ಫಾರ್ಮುಲಾ ಇಲ್ಲಿ ಬರೀತೀನಿ ನೋಡಿ, xn ಇಸ್ ಈಕ್ವಲ್ ಟು n λd ಡಿವೈಡೆಡ್ ಬೈ ಡಿ. ಓಕೆ, ಇಲ್ಲಿ n1 ಅಂತ ತಗೊಂಡು n1 λ1 ಡಿ ಡಿವೈಡೆಡ್ ಬೈ ಡಿ ಇಸ್ ಈಕ್ವಲ್ ಟು n2 λ2 ಡಿ ಡಿವೈಡೆಡ್ ಬೈ ಡಿ. ಯಾಕೆ n1 n2 ಸಪ್ರೇಟಾಗಿ ತೊಗೊಂಡಿದ್ದೀನಿ ಅಂದರೆ ಇಲ್ಲಿ ಯಾವ ಬ್ರೈಟ್ ಫ್ರಿಂಜು ಕೊಯಿನ್ಸೈಡ್ ಆಗ್ತಿದೆ ಅಂತ ಗೊತ್ತಿಲ್ಲ. ಹಾಗಾಗಿ n1 ಬ್ರೈಟ್ ಫ್ರಿಂಜು n2 ಬ್ರೈಟ್ ಫ್ರಿಂಜ್ ಜೊತೆ ಕೊಯಿನ್ಸೈಡ್ ಆಗಿದೆ. ಬಟ್ ಕ್ವಶನಲ್ಲಿ ಅವ್ರು ಹೇಳಿದ್ದಾರೆ n1 ಅಂದರೆ n ಅಂತ ಹೇಳಿದ್ದಾರೆ, n2 ಅಂದರೆ n+1. ಸೊ n λ1 ಡಿ ಡಿವೈಡೆಡ್ ಬೈ ಡಿ ಇಸ್ ಈಕ್ವಲ್ ಟು n+1 λd ಡಿವೈಡೆಡ್ ಬೈ ಡಿ. ಇದು ಸೆಕೆಂಡ್ ವೇವ್ ಲೆಂತು, ದಿಸ್ ಇಸ್ ದ ಫಸ್ಟ್ ವೇವ್ ಲೆಂತ್. ಸೊ ಡಿ ಡಿ ಗೆಟ್ ಕ್ಯಾನ್ಸಲ್ ಆಯ್ತಲ್ವಾ. ರಿಮೈನಿಂಗ್ ನೋಡಿ n λ1 ಇಸ್ ಈಕ್ವಲ್ ಟು n+1 λ2 ಅಲ್ವಾ. ಸೊ ನಾನು ಇದನ್ನೇನು ಮಾಡ್ತೀನಿ ಅಂದರೆ λ1 ಬೈ λ2 ಇಸ್ ಈಕ್ವಲ್ ಟು n+1 ಬೈ n. λ1 ಎಷ್ಟಿದೆ, ವೇವ್ ಲೆಂತ್ ಕೊಟ್ಟಿದ್ದಾರೆ. λ1 ಈಸ್ 780. ದಿಸ್ ಇಸ್ 780 ಡಿವೈಡೆಡ್ ಬೈ ದಿಸ್ ಇಸ್ 520 ಇಸ್ ಈಕ್ವಲ್ ಟು n ಬೈ n ಏನಾಯಿತು, 1 ಆಯಿತು, ಪ್ಲಸ್ 1 ಡಿವೈಡೆಡ್ ಬೈ n. ಇದನ್ನು ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ, n ಬೈ n ಪ್ಲಸ್ 1 ಡಿವೈಡೆಡ್ ಬೈ n. ನೋಡಿ ನಮಗೇನಾಯಿತು, 0 0 ಗೆಟ್ ಕ್ಯಾನ್ಸಲ್ ಆಯಿತು. 13 4s 13 6s. ಸೊ 4 2s 2 2s 2 3s. ಸೊ 3 by 2 is equal to 1 plus 1 divided by n. Therefore 1 by n is equal to 3 by 2 minus 1. So ಇದೇನಾಯಿತು, 1 divided by 2 ಆಯಿತು. n is equal to 2. So answer for the question is n is equal to 2. ಅಂದರೆ n is equal to 2 ಸಬ್ಸ್ಟಿಟ್ಯೂಟ್ ಮಾಡಿದರೆ ನೋಡಿ, ಇದರ ಸೆಕೆಂಡ್ ಬ್ರೈಟ್
ಇದರ ಸೆಕೆಂಡ್ ಬ್ರೈಟು ಈ ವೇವ್ ಲೆಂತಿನ ಥರ್ಡ್ ಬ್ರೈಟ್ ಜೊತೆ ಕೋಯಿನ್ಸೈಡ್ ಆಗ್ತಾ ಇದೆ. ಈ ಲ್ಯಾಂಬ್ಡಾ 1 ಇಲ್ಲಿ ಬರ್ತಾ ಇದೆ, ಲ್ಯಾಂಬ್ಡಾ 2 ಇಲ್ಲಿ ಬರ್ತಾ ಇದೆ. ಬಟ್ ಲ್ಯಾಂಬ್ಡಾ 1ನ ಫಸ್ಟ್ ಬ್ರೈಟ್ ಅಂದರೆ ಇಲ್ಲಿ ಯಾವುದು ಸೆಕೆಂಡ್ ಬ್ರೈಟು ಲ್ಯಾಂಬ್ಡಾ 1 ಫಾರ್ಮೇಷನ್ ಆದರೆ ಇದೇ ಪಾಯಿಂಟಲ್ಲಿ ಲ್ಯಾಂಬ್ಡಾ 2ನ ಥರ್ಡ್ ಬ್ರೈಟ್ ಬರ್ತಾ ಇದೆ. ಓಕೆ, ಅಂದರೆ ಅಟ್ ಎ ಟೈಮ್ ಅಂತಲ್ಲ, ಅಟ್ ಎ ಟೈಮ್ ಯಾವತ್ತೂ ಕೂಡ ಇಂಟರ್ಫರೆನ್ಸ್ ಪ್ಯಾಟರ್ನ್ ಪ್ರೊಡ್ಯೂಸ್ ಮಾಡಲ್ಲ. ಲ್ಯಾಂಬ್ಡಾ ಸೇಮ್ ಆಗಿರಬೇಕು ಇಂಟರ್ಫರೆನ್ಸ್ ಪ್ಯಾಟರ್ನ್ನ ಪ್ರೊಡ್ಯೂಸ್ ಮಾಡಬೇಕಂದ್ರೆ. ಒಂದ್ಸರಿ ಲ್ಯಾಂಬ್ಡಾ 1 ಜೊತೆ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಇಲ್ಲಿ ಬ್ರೈಟ್ ಫ್ರಿಂಜ್ ಬರ್ತಾ ಇದೆ, ಇನ್ನೊಂದ್ಸರಿ ಲ್ಯಾಂಬ್ಡಾ 2 ಜೊತೆ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಥರ್ಡ್ ಬ್ರೈಟ್ ಫ್ರಿಂಜ್ ಇದೇ ಪಾಯಿಂಟಲ್ಲಿ ಬರ್ತಾ ಇದೆ ಅಂತ ಮೀನಿಂಗ್. ಸೊ ಕ್ವಶನ್ನಲ್ಲಿ ಏನಾದರೂ ಕೊಯಿನ್ಸೈಡ್ ಅಂತ ಕೊಟ್ಟಿದ್ದಾರೆ ಅಂದರೆ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ದ ಫಾರ್ಮುಲಾ, ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ, ಈ ರೀತಿ ಬರೆಯತಕ್ಕಂಥದ್ದು. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ n is equal to 2. Next question. A plane wavefront of wavelength lambda is incident on a single slit of width a. The angular width of the principal maxima is. This is from diffraction. ನೋಡಿ ಡಿಫ್ರಾಕ್ಷನಲ್ಲಿ ಆಂಗ್ಯುಲರ್ ವಿಡ್ತ್ ಆಫ್ ದ ಪ್ರಿನ್ಸಿಪಲ್ ಮ್ಯಾಕ್ಸಿಮಾ ಅಂತ ಕೇಳಿದರೆ, ದಟ್ ಈಸ್ ಪ್ರಿನ್ಸಿಪಲ್ ಮ್ಯಾಕ್ಸಿಮ. ಎಸ್, ಪ್ರಿನ್ಸಿಪಲ್ ಮ್ಯಾಕ್ಸಿಮಾ. ನೋಡಿ ಪ್ರಿನ್ಸಿಪಲ್ ಮ್ಯಾಕ್ಸಿಮಾನ ಸೆಂಟ್ರಲ್ ಮ್ಯಾಕ್ಸಿಮಾ ಅಂತಲೂ ಕರೀತಾರೆ. ಸೆಂಟ್ರಲ್ ಮ್ಯಾಕ್ಸಿಮಾ ವೆರಿ ಇಂಪಾರ್ಟೆಂಟ್. ಆಂಗ್ಯುಲರ್ ವಿಡ್ತ್, ಆಂಗ್ಯುಲರ್ ವಿಡ್ತ್, ಆಂಗ್ಯುಲರ್ ವಿಡ್ತ್ ಆಫ್ ಸೆಂಟ್ರಲ್ ಮ್ಯಾಕ್ಸಿಮಾ ಆರ್ ಪ್ರಿನ್ಸಿಪಲ್ ಮ್ಯಾಕ್ಸಿಮಾ ಇಸ್ ಈಕ್ವಲ್ ಟು 2 times the angular width of the first minima. Angular width of the first minima. First minima ನೆನ್ಪಿಟ್ಕೋಬೇಕು. ಫಾರ್ ಮಿನಿಮಾ ಆಂಗ್ಯುಲರ್ ವಿಡ್ತ್ ಏನಾಗಿರುತ್ತೆ ಅಂದರೆ n ಲ್ಯಾಂಬ್ಡಾ ಡಿವೈಡೆಡ್ ಬೈ ಎ ಆಗಿರುತ್ತೆ. ಎ ಇಸ್ ದ ವಿಡ್ತ್ ಆಫ್ ದ ಸ್ಲಿಟ್, ಸಿಂಗಲ್ ಸ್ಲಿಟ್ ಅಂತ ಹೇಳಿದರೆ. ಅದೇ ರೀತಿ ಫಾರ್ ಮ್ಯಾಕ್ಸಿಮಾ ಥೀಟಾ n is equal to 2n plus 1 ಲ್ಯಾಂಬ್ಡಾ ಡಿವೈಡೆಡ್ ಬೈ 2a ಆಗಿರುತ್ತೆ. ಓಕೆ, 2n plus 1 ಲ್ಯಾಂಬ್ಡಾ ಡಿವೈಡೆಡ್ ಬೈ 2a. ದಿಸ್ ದ ವಿಡ್ತ್ ಫಾರ್ ದ ಮ್ಯಾಕ್ಸಿಮಾ. ಮ್ಯಾಕ್ಸಿಮಾ ಅಂದರೆ ಬ್ರೈಟ್ ಫ್ರಿಂಜ್ ಅಂತ, ಬ್ರೈಟ್ ಫ್ರಿಂಜ್. ಮಿನಿಮಾ ಅಂದರೆ ಡಾರ್ಕ್ ಫ್ರಿಂಜ್. ಓಕೆ, ಡಾರ್ಕ್ ಫ್ರಿಂಜ್. ನಿಮಗೇನು ಅಲ್ಲಿ ಇಂಟರ್ಫರೆನ್ಸ್ ಪ್ಯಾಟ್ರನ್ ಬಂದಿರುತ್ತೋ ಅದು ರಿವರ್ಸ್ ಆಗುತ್ತೆ. ದಿಸ್ ಇಸ್ ಮಿನಿಮಾ ಬಂದಿರುತ್ತೆ ಇಲ್ಲಿ ಇಂಟರ್ಫರೆನ್ಸ್ ಅಲ್ಲಿ, ಬಟ್ ಇಟ್ ಈಸ್ ಮ್ಯಾಕ್ಸಿಮಾ ಇನ್ ದ ಕೇಸ್ ಆಫ್ ಡಿಫ್ರಾಕ್ಷನ್ ಪ್ಯಾಟ್ರನ್. ದಿಸ್ ಇಸ್ ಮ್ಯಾಕ್ಸಿಮಾ ಇನ್ ದ ಕೇಸ್ ಆಫ್ ಇಂಟರ್ಫರೆನ್ಸ್ ಪ್ಯಾಟ್ರನ್, ಬಟ್ ಇಟ್ ಈಸ್ ಮಿನಿಮಾ ಇನ್ ದ ಡಿಫ್ರಾಕ್ಷನ್ ಪ್ಯಾಟ್ರನ್. ಜಸ್ಟ್ ಉಲ್ಟಾ ಆಗುತ್ತೆ ಅಷ್ಟೇ. ನೋಡಿ, ಹಾಗಾದ್ರೆ ಆಂಗ್ಯುಲರ್ ವಿಡ್ತ್ ಆಫ್ ದ ಫಸ್ಟ್ ಮಿನಿಮಾ, ನೋಡಿ ಫಸ್ಟ್ ಮಿನಿಮಾ ಅಂದರೆ n is equal to 1, n is equal to 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಲ್ಯಾಂಬ್ಡಾ ಬೈ. ದಿಸ್ ಇಸ್ ದ ಆನ್ಸರ್ ಫಾರ್ ದ ಗಿವನ್ ಕ್ವಶನ್. ನೋಡಿ, ಇದನ್ನು ಕೇಳ್ತಾರೆ ಲೀನಿಯರ್ ವಿಡ್ತ್ ಅಂತ ಕೇಳ್ತಾರೆ. ಲೀನಿಯರ್ ವಿಡ್ತ್ ಆಫ್ ಸೆಂಟ್ರಲ್ ಮ್ಯಾಕ್ಸಿಮಾ. ಲೀನಿಯರ್ ವಿಡ್ತ್ ಅನ್ನ ಯಾವ ರೀತಿ ಬರೀತೀರ ಅಂದರೆ ಜಸ್ಟ್ ಇದಕ್ಕೆ ಡಿ ನ ಮಲ್ಟಿಪ್ಲೈ ಮಾಡೋದಷ್ಟೇ. ಲೀನಿಯರ್ ವಿಡ್ತ್ ಇಸ್ ಈಕ್ವಲ್ ಟು ಥೀಟಾ n ಇಂಟು ಡಿ. ಸೊ 2 ಲ್ಯಾಂಬ್ಡಾ ಡಿ ಡಿವೈಡೆಡ್ ಬೈ ಡಿ ಬದಲು ಇಲ್ಲಿ ಎ ವಿಡ್ತ್ನ, ಸ್ಲಿಟ್ ವಿಡ್ತ್ನ ಎ ಅಂತ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ, ಹಾಗಾಗಿ ಎ ಆಗಿದೆ. ಓಕೆ, ದಿಸ್ ಇಸ್ ದ ಲೀನಿಯರ್ ವಿಡ್ತ್, ದಿಸ್ ಇಸ್ ದ ಆಂಗ್ಯುಲರ್ ವಿಡ್ತ್. ನೆಕ್ಸ್ಟ್ ಕ್ವಶನ್ ಫ್ರಮ್ ದ ಸೇಮ್ ಇಯರ್. ಇನ್ ಎ Frohn diffraction at a single slit, if yellow light is illuminating the slit is replaced by blue light, then diffraction bands. ನೋಡಿ, ನಾವು ವಿಡ್ತ್ ನ ಇಲ್ಲೇ ಬರೆದಿದ್ದೀವಿ. ದಿಸ್ ದ ವಿಡ್ತ್ ಆಫ್ ದ ಸೆಂಟ್ರಲ್ ಮ್ಯಾಕ್ಸಿಮಾ, ದಿಸ್ ದ ಲೀನಿಯರ್ ವಿಡ್ತ್. ಅದೇ ರೀತಿ ವಿಡ್ತ್ ಆಫ್ ದ ಡಾರ್ಕ್ ಫ್ರಿಂಜಸ್, ಇಟ್ ಈಸ್ ದ ವಿಡ್ತ್ ಆಫ್ ದ ಬ್ರೈಟ್ ಫ್ರಿಂಜಸ್. ಇಲ್ಲಿ ಎಲ್ಲವನ್ನೂ ಅಬ್ಸರ್ವ್ ಮಾಡಿದ್ರೆ ವಿಡ್ತ್ ಅನ್ನೋದು ಯಾವ ರೀತಿ ಡಿಪೆಂಡ್ ಆಗಿದೆ ವೇವ್ ಲೆಂತ್ ಮೇಲೆ. ವಿಡ್ತ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಲ್ಯಾಂಬ್ಡಾ. ನೋಡಿ, ಎಲ್ಲ ಟರ್ಮ್ ಲ್ಯಾಂಬ್ಡಾ ಕಂಟೈನ್ ಆಗಿದೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್. ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಯೆಲ್ಲೋ ಲೈಟ್ನ ಬ್ಲೂ ಲೈಟಿಂದ ರೀಪ್ಲೇಸ್ ಮಾಡ್ತಿದ್ದಾರೆ. ನಮಗೆ ಗೊತ್ತಿದೆ ವಿಬ್ಗಯರ್ ಕಲರಲ್ಲಿ, ವಿಬ್ಗಯರಲ್ಲಿ, ಓಕೆ, ವಿಬ್ಗಯರಲ್ಲಿ ನಮಗೆ ವೈಲೈಟಿಂದ ರೆಡ್ ಹತ್ರಕ್ಕೆ ಹೋದಂಗೆ ವೇವ್ ಲೆಂತ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ವೇವ್ ಲೆಂತ್ ಆಫ್ ದ ಯೆಲ್ಲೋ ಈಸ್ ಗ್ರೇಟರ್ ದ್ಯಾನ್ ವೇವ್ ಲೆಂತ್ ಆಫ್ ದ ಬ್ಲೂ. ಹಾಗಾಗಿ ಯೆಲ್ಲೋ ಲೈಟ್ನ ರೀಪ್ಲೇಸ್ ಮಾಡಿ ಬ್ಲೂ ಲೈಟ್ನ ಯೂಸ್ ಮಾಡಿದರೆ ವೇವ್ ಲೆಂತ್ ಏನಾಯಿತು, ಡಿಕ್ರೀಸ್ ಆಗ್ತು. ವೇವ್ ಲೆಂತ್ ಡಿಕ್ರೀಸ್ ಆಗ್ತಿದೆ ಅಂದರೆ ವಿಡ್ತ್ ಏನಾಯಿತು, ಡಿಕ್ರೀಸ್ ಆಯಿತು. ವಿಡ್ತ್ ಡಿಕ್ರೀಸಸ್ ಆಗ್ತಿದೆ ಅಂದರೆ ಫ್ರಿಂಜ್ ಏನಾಗ್ತಿದೆ, ನ್ಯಾರೋವರ್ ಆಗ್ತಿದೆ. ಅರ್ಥ ಆಗ್ತಿದೆ ಅಲ್ವಾ? ತುಂಬ ಹತ್ತತ್ರ ಬರ್ತಾ ಇದೆ, ಈ ರೀತಿ ಹತ್ತತ್ರ ಬರ್ತಾ ಇದೆ. ವೇವ್ ಲೆಂತ್ ಏನಾದರೂ ಜಾಸ್ತಿ ಆಗ್ತಿದೆ ಅಂದರೆ ಫ್ರಿಂಜು ವೈಡ್ ಆಗ್ತಾ ಹೋಗುತ್ತೆ. ಓಕೆ, ಕ್ವಶನಲ್ಲಿ ಏನು ಹೇಳಿದ್ದಾರೆ ಅಂದರೆ ಆಪ್ಷನ್ಸಲ್ಲಿ ಬಿಕಮ್ಸ್ ವೈಡರ್, ಬಿಕಮ್ಸ್ ಅನ್ಚೇಂಜ್ಡ್, ಡಿಸಪಿಯರ್, ಬಿಕಮ್ಸ್ ನಾರೋವರ್ ಅಂತ ಹೇಳಿದರೆ ವೈಡ್ ಆಗಬೇಕಂದ್ರೆ ವೇವ್ ಲೆಂತ್ ಇನ್ಕ್ರೀಸ್ ಆಗಬೇಕು. ಇಲ್ಲಿ ವೇವ್ ಲೆಂತ್ ಡಿಕ್ರೀಸ್ ಆಗ್ತಿದೆ, ಹಾಗಾಗಿ ವಿಡ್ತ್ ಡಿಕ್ರೀಸ್ ಆಗ್ತಿದೆ, ಸೊ ನಾರೋವರ್ ಆಗ್ತಿದೆ. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್
ಆಪ್ಷನ್ ಡಿ ಬಿಕಮ್ಸ್ ನ್ಯಾರೋವರ್. Next question from 2017. The question is, according to Eigen principle, during refraction of light from air to a denser medium, wavelength and speed increases, wavelength decreases but speed increases, wavelength and speed increases, decreases. ನೋಡಿ ಈ ಥರ ಆಪ್ಷನ್ಸ್ ಕೊಟ್ಟಿದ್ದಾರೆ. ನಮಗೆ ಗೊತ್ತಿದೆ ಯಾವುದೇ ಒಂದು ಲೈಟ್, ದಿಸ್ ಇಸ್ ದ ಕ್ವಶನ್ ಫ್ರಮ್ 2007. ಸಿ ಫಾರ್ ಎಕ್ಸಾಂಪಲ್ ನಾನು ಜನರಲಿ ಲೈಟ್ ಅಂತ ತೊಗೊಳ್ತೀನಿ, ಇಲ್ಲಿ ವೇವ್ ಕಾನ್ಸೆಪ್ಟ್ನ ತೊಗೊಳಕ್ಕಿಂತ ವೆನ್ ಲೈಟ್ ಈಸ್ ಟ್ರಾವೆಲಿಂಗ್ ಫ್ರಮ್ ರೇ ಆಫ್ ಲೈಟ್ನ, ದಿಸ್ ಇಸ್ ದ ನಾರ್ಮಲ್ನ ಡ್ರಾ ಮಾಡ್ತಾ ಇದ್ದೀನಿ. ವೆನ್ ದ ಲೈಟ್ ಟ್ರಾವೆಲ್ ಫ್ರಮ್ ರೇರರ್ ಟು ಡೆನ್ಸರ್, ಇಟ್ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. ಹೌದಲ್ವಾ? ರೇರರಿಂದ ಡೆನ್ಸರಿಗೆ ಬಂದರೆ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್. ಸೊ ವೆಲಾಸಿಟಿ ಏನಾಗ್ತಿದೆ ಅಥವಾ ಸ್ಪೀಡು ಡಿಕ್ರೀಸ್ ಆಗ್ತಾ ಇದೆ, ಸ್ಪೀಡ್ ಡಿಕ್ರೀಸಸ್. When a ray of light travel from rarer to denser, speed decreases. Speed decrease ಆಗ್ತಾ ಇದೆ ಅಂದರೆ wavelength is also decreases. We know that the relation V is equal to f lambda. But ಇಲ್ಲಿ ಸೋರ್ಸ್ ಸೇಮ್ ಇದೆ, ಲೈಟ್ ಸೇಮ್ ಇದೆ ಅಂದರೆ ಫ್ರೀಕ್ವೆನ್ಸಿ ರಿಮೈನ್ಸ್ ಕಾನ್ಸ್ಟೆಂಟ್. ಫ್ರೀಕ್ವೆನ್ಸಿ ಯಾವುದೇ ರೀತಿ ಚೇಂಜ್ ಆಗಲ್ಲ. ನೆನ್ಪಿಟ್ಕೊಳ್ಳಿ, when a ray of light travel from rarer to denser or denser to rarer, frequency remains constant. ಯಾವ ಕ್ವಾಂಟಿಟಿ ಚೇಂಜ್ ಆಗುತ್ತೆ? ಸ್ಪೀಡ್ ಚೇಂಜ್ ಆಗಬೇಕು, ಇಲ್ಲ ವೇವ್ ಲೆಂತ್ ಚೇಂಜ್ ಆಗಬೇಕು. ರೇರರಿಂದ ಡೆನ್ಸರ್ಗೆ ಹೋದಾಗ ಸ್ಪೀಡ್ ಡಿಕ್ರೀಸ್ ಆಗುತ್ತೆ. ಸ್ಪೀಡ್ ಡಿಕ್ರೀಸ್ ಆಗ್ತಿದೆ ಅಂದರೆ ವೇವ್ ಲೆಂತ್ ಕೂಡ ಡಿಕ್ರೀಸ್ ಆಗಬೇಕು. ಅದೇ ಡೆನ್ಸರಿಂದ ರೇರರ್ಗೆ ಹೋದರೆ, ಡೆನ್ಸರ್ ಟು ರೇರರ್ ಹೋದರೆ ನೋಡಿ, ಡೆನ್ಸರ್ ಟು ರೇರರ್ ಹೋದಾಗ ಏನಾಗುತ್ತೆ? ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್. ಈ ರೀತಿ ಬೆಂಡ್ ಆಗುತ್ತೆ. ಈ ರೀತಿ ಬೆಂಡ್ ಆಗ್ತಿದೆ ಅಂದರೆ ವೆಲಾಸಿಟಿ ಏನಾಗ್ತಿದೆ? ಅದು ಸ್ಪೀಡ್ ಇನ್ಕ್ರೀಸ್ ಆಗ್ತಿದೆ. ಸೊ ಸ್ಪೀಡ್ ಏನಾಗ್ತಾ ಹೋಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಸಿಮಿಲರ್ಲಿ ವೇವ್ ಲೆಂತ್ ಇಸ್ ಆಲ್ಸೋ ಇನ್ಕ್ರೀಸಸ್. ವೇವ್ ಲೆಂತ್ ಇನ್ಕ್ರೀಸ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಸ್ಪೀಡು ಎಷ್ಟು ಟೈಮ್ ಇನ್ಕ್ರೀಸ್ ಆಗುತ್ತೋ ವೇವ್ ಲೆಂತ್ ಕೂಡ ಅಷ್ಟೇ ಟೈಮ್ ಇನ್ಕ್ರೀಸ್ ಆಗುತ್ತೆ. ಇಲ್ಲೂ ಅಷ್ಟೇ, ಸ್ಪೀಡ್ ಎಷ್ಟು ಟೈಮ್ ಡಿಕ್ರೀಸ್ ಆಗುತ್ತೋ ವೇವ್ ಲೆಂತ್ ಕೂಡ ಅಷ್ಟೇ ಡಿಕ್ರೀಸ್ ಆಗುತ್ತೆ. ಜನರಲಿ ಸ್ಪೀಡ್ ವಿಲ್ ಬಿ ಡಿಕ್ರೀಸಸ್ ಬೈ ಇನಿಷಿಯಲ್ ಸ್ಪೀಡ್ ಡಿವೈಡೆಡ್ ಬೈ ರಿಫ್ರಾಕ್ಟಿವ್ ಇಂಡೆಕ್ಸ್ ಮ್ಯೂ ಅಂತಾನೆ ತಗೋಣ. ಓಕೆ, ವೇವ್ ಲೆಂತ್ ಅಷ್ಟೇ, ಇನಿಷಿಯಲ್ ವೇವ್ ಲೆಂತ್ ಎಷ್ಟಿತ್ತು ಲ್ಯಾಂಬ್ಡಾ ಡಿವೈಡೆಡ್ ಬೈ ಮ್ಯೂ ಆಗುತ್ತೆ. ಈ ಕೇಸಲ್ಲಿ ಸ್ಪೀಡ್ ಏನಾಗುತ್ತೆ ಅಂದರೆ ಇನ್ಕ್ರೀಸಸ್ ಬೈ, ಇದು ನ್ಯೂ ಸ್ಪೀಡ್ ಅಂತ ಅಂದರೆ ಇನ್ಕ್ರೀಸಸ್ ಬೈ ಇನಿಷಿಯಲ್ ಸ್ಪೀಡ್ ಇಂಟು ರಿಫ್ರಾಕ್ಟಿವ್ ಇಂಡೆಕ್ಸ್. ಇನಿಷಿಯಲ್ ಸ್ಪೀಡ್ ಇಂಟು ರಿಫ್ರಾಕ್ಟಿವ್ ಇಂಡೆಕ್ಸ್. ಇಲ್ಲಿ ಸ್ಪೀಡ್ ಆಫ್ ಲೈಟ್ ತೊಗೊಳ್ಳಿಲ್ಲ ಅಂದರೆ ವಿ ಅಂತಲೇ ತೊಗೊಳ್ಳಿ. ಇನಿಷಿಯಲ್ ಸ್ಪೀಡ್ ವಿ ಇದೆ, ಡೆನ್ಸರ್ ಮೀಡಿಯಮ್ಗೆ ಹೋದ್ಕೊಳ್ಳೆ ಸ್ಪೀಡ್ ಏನಾಗುತ್ತೆ? ಮ್ಯೂ ಟೈಮ್ಸ್ ಡಿಕ್ರೀಸ್ ಆಗುತ್ತೆ. ವೇವ್ ಲೆಂತ್, ಇನಿಷಿಯಲ್ ವೇವ್ ಲೆಂತ್ ಲ್ಯಾಂಬ್ಡಾ ಇದೆ, ಡೆನ್ಸರ್ ಮೀಡಿಯಮ್ಗೆ ಹೋದ್ಕೊಳ್ಳೆ ವೇವ್ ಲೆಂತ್ ಡಿಕ್ರೀಸಸ್ ಬೈ ಮ್ಯೂ ಟೈಮ್ಸ್. ಇಲ್ಲೂ ಅಷ್ಟೇ, ಡೆನ್ಸರಿಂದ ರೇರರ್ಗೆ ಹೋದರೆ speed increases by mu times, wavelength is also increases by mu times. But ಎರಡೂ ಕೇಸಲ್ಲಿ ಫ್ರೀಕ್ವೆನ್ಸಿ ರಿಮೈನ್ಸ್ ಕಾನ್ಸ್ಟೆಂಟ್. ಯಾಕಂದರೆ ಇಲ್ಲೂ ಇನ್ಕ್ರೀಸ್ ಆಗುತ್ತೆ, ಇಲ್ಲಿ ಕ್ಯಾನ್ಸಲ್ ಆಗಿ ಫ್ರೀಕ್ವೆನ್ಸಿ ರಿಮೈನ್ಸ್ ಕಾನ್ಸ್ಟೆಂಟ್. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್, ವೆನ್ ಎ ಲೈಟ್ ಟ್ರಾವೆಲ್ ಫ್ರಮ್ ಏರ್ ಟು ಡೆನ್ಸರ್ ಮೀಡಿಯಮ್, ವೇವ್ ಲೆಂತ್ ಅಂಡ್ ಸ್ಪೀಡ್ ಡಿಕ್ರೀಸಸ್. ಓಕೆ, ಆಪ್ಷನ್ ಸಿ is correct. Next question from 2017. The question is, in Young's double slit experiment, if yellow light is replaced by blue light, the interference fringes becomes wider, brighter, narrower, darker. ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಕ್ವಶನಲ್ಲಿ ಫ್ರಿಂಜ್ ವಿಡ್ತ್ ಬಗ್ಗೆ ಕೇಳ್ತಿದ್ದಾರೆ. ನಮಗೆ ಗೊತ್ತಿದೆ ಇಂಟರ್ಫರೆನ್ಸ್ ಪ್ಯಾಟರ್ನಲ್ಲಿ ಫ್ರಿಂಜ್ ವಿಡ್ತ್ ಇಸ್ ಗಿವನ್ ಬೈ ಲ್ಯಾಂಬ್ಡಾ ಡಿ ಡಿವೈಡೆಡ್ ಬೈ ಡಿ. ನೆನ್ಪಿಟ್ಕೊಳ್ಳಿ, ವಿಡ್ತ್ ಆಫ್ ಆಲ್ ದ ಫ್ರಿಂಜಸ್ ವಿಲ್ ಬಿ ಸೇಮ್. ವಿಡ್ತ್ ಸೇಮ್. ವಿಡ್ತ್ ಇಂಟರ್ಫರೆನ್ಸಲ್ಲಿ ಚೇಂಜಸ್ ಆಗಲ್ಲ, ನೆನ್ಪಿಟ್ಕೋಬೇಕು ಇಂಟರ್ಫರೆನ್ಸಲ್ಲಿ. ಬಟ್ ಇನ್ ದ ಕೇಸ್ ಆಫ್ ಡಿಫ್ರಾಕ್ಷನ್ ಅಲ್ಲಿ ಫ್ರಿಂಜ್ ವಿಡ್ತ್ ವೇರಿ ಆಗ್ತಾ ಹೋಗುತ್ತೆ. ಫ್ರಿಂಜ್ ವಿಡ್ತ್ ವೇರಿ ಆಗುತ್ತೆ, ಬೀಟಾ ವೇರೀಸ್. ಎಲ್ಲ ಫ್ರಿಂಜ್ಗೂ ವಿಡ್ತ್ ಆಫ್ ದ ಟೂ ಬ್ರೈಟ್ ಫ್ರಿಂಜಸ್ ಆಗಿರ್ಬೋದು, ಅಥವಾ ದ ಸಕ್ಸಸಿವ್ ಟೂ ಬ್ರೈಟ್ ಫ್ರಿಂಜಸ್ ಆಗಿರ್ಬೋದು, ಸಕ್ಸಸಿವ್ ಡಾರ್ಕ್ ಫ್ರಿಂಜಸ್ ಆಗಿರ್ಬೋದು, ಫ್ರಿಂಜ್ ವಿಡ್ತ್ ಏನಾಗಿರುತ್ತೆ? ಇದೆ ಲ್ಯಾಂಬ್ಡಾ ಬೈ ಡಿನೇ ಆಗಿರುತ್ತೆ. ಬಿಕಾಸ್ ಇಲ್ಲಿ ಕ್ವಾಂಟಿಟಿನಲ್ಲಿ ನೋಡ್ಬೋದು, ಎನ್ ಮೇಲೆ ಡಿಪೆಂಡ್ ಆಗಿಲ್ಲ. ಈ ಅಬ್ಸರ್ವ್ ಮಾಡಿ, ಬೀಟಾ ಅನ್ನೋದು ಲ್ಯಾಂಬ್ಡಾ ಮೇಲೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿದೆ. ವೇವ್ ಲೆಂತ್ ಇನ್ಕ್ರೀಸ್ ಆದಂಗೆ ಫ್ರಿಂಜ್ ವಿಡ್ತ್ ಕೂಡ ಇನ್ಕ್ರೀಸ್ ಆಗಬೇಕು. ನೋಡಿ, ವಿಬ್ಗಯರ್ ಕಲರ್ನ ವಿಬ್ಗಯರಲ್ಲಿ ದಿಸ್ ಇಸ್ ವಿಬ್ಗಯರ್. ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ, ಯೆಲ್ಲೋ ಲೈಟ್ ಈಸ್ ರೀಪ್ಲೇಸ್ಡ್ ಬೈ ಬ್ಲೂ ಲೈಟ್. ಯೆಲ್ಲೋ ಲೈಟ್ ಇನಿಷಿಯಲ್ ಇದೆ, ಬ್ಲೂ ಲೈಟ್ನ ರೀಪ್ಲೇಸ್ ಮಾಡ್ತಿದ್ದಾರೆ. ನೋಡಿ, ಈಗ ಹೋದಾಗ ವೈಲೆಟಿಂದ ರೆಡ್ ಹತ್ರಕ್ಕೆ ಹೋದಾಗ ಏನಾಗ್ತಾ ಹೋಗುತ್ತೆ? ವೇವ್ ಲೆಂತ್ ಇನ್ಕ್ರೀಸ್ ಆಗುತ್ತೆ. ವೇವ್ ಲೆಂತ್ ಇನ್ಕ್ರೀಸ್ ಆಗ್ತಿದೆ ಅಂದರೆ ವೇವ್ ಲೆಂತ್ ಆಫ್ ದ ಯೆಲ್ಲೋ ಈಸ್ ಗ್ರೇಟರ್ ದ್ಯಾನ್ ವೇವ್ ಲೆಂತ್ ಆಫ್ ದ ಬ್ಲೂ. ಸೊ ನಾವೇನಾಗ್ತಿದೆ, ಇನಿಷಿಯಲಿ ಎಲ್ಲೋ ಇತ್ತು, ಈಗ ಬ್ಲೂ ಯೂಸ್ ಮಾಡ್ತಾ ಇದ್ದೀವಿ, ವೇವ್ ಲೆಂತ್ ಡಿಕ್ರೀಸ್ ಆಗ್ತಾ ಇದೆ. ವೇವ್ ಲೆಂತ್ ಡಿಕ್ರೀಸ್ ಆಗ್ತಾ ಇದೆ ಅಂದರೆ ಬೀಟಾ ಏನಾಯಿತು? ಡಿಕ್ರೀಸ್ ಆಯಿತು.
ಬೀಟಾ ಡಿಕ್ರೀಸ್ ಆಗ್ತಿದೆ ಅಂದರೆ ಫ್ರಿಂಜಸ್ ಏನಾಗ್ತಿದೆ, ನ್ಯಾರೋವರ್ ಆಗ್ತಿದೆ. ನ್ಯಾರೋವರ್ ಅಂದರೆ ನೋಡಿ, ಈಗ ಬರ್ತಾ ಇತ್ತಲ್ವಾ ಫ್ರಿಂಜ್, ಇಲ್ಲಿ ಸೆಂಟ್ರಲ್ ಮ್ಯಾಕ್ಸಿಮ, ಇಲ್ಲಿ ಬ್ರೈಟ್ ಇತ್ತು, ಇಲ್ಲಿ ಡಾರ್ಕ್ ಬಂತು, ಮತ್ತೆ ಬ್ರೈಟು, ಮತ್ತೆ ಡಾರ್ಕ್ ಆಯಿತು. ಇವೆಲ್ಲ ಏನಾಗ್ತಿದೆ, ಈ ಸ್ಪೇಸಿಂಗ್ ಇದೆಯಲ್ವಾ, ಇದೇನಾಗ್ತಿದೆ ಹತ್ತತ್ರ ಈ ರೀತಿ ಬರ್ತಾ ಇದೆ ಅಷ್ಟೇ. ಸೊ ನ್ಯಾರೋ ಆಗ್ತಿದೆ, ತುಂಬ ಹತ್ತತ್ರ. ವೇವ್ ಲೆಂತ್ ಏನಾದರೂ ಇನ್ಕ್ರೀಸ್ ಆಗ್ತಿದೆ ಅಂದರೆ ಈ ಫ್ರಿಂಜ್ ಬಿಡ್ತು ಇಲ್ಲಿ ಬಂದಿರೋದು, ನೆಕ್ಸ್ಟ್ ಇಲ್ಲಿ ಬರೋದು, ಈಗ ಬರೋದು, ವೈಡ್ ಆಗ್ತಾ ಹೋಗೋದು. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ ನ್ಯಾರೋವರ್. ವೇವ್ ಲೆಂತ್ ಡಿಕ್ರೀಸ್ ಆಯಿತು ಅಂದರೆ ನ್ಯಾರೋವರ್ ಆಗುತ್ತೆ, ವೇವ್ ಲೆಂತ್ ಇನ್ಕ್ರೀಸ್ ಆಗ್ತು ಅಂದರೆ ವೈಡರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಫಾರ್ ವಾಟ್ ಡಿಸ್ಟೆನ್ಸ್ ಈಸ್ ರೇ ಆಪ್ಟಿಕ್ಸ್ ಇಸ್ ಗುಡ್ ಅಪ್ರಾಕ್ಸಿಮೇಷನ್ ವೆನ್ ದ ಅಪಾರ್ಚರ್ ಈಸ್ 4 mm ಆ್ಯಂಡ್ ದ ವೇವ್ ಲೆಂತ್ ಆಫ್ ಲೈಟ್ ಈಸ್ 400 nanometer. ನೋಡಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಕ್ವಶನ್ ಫ್ರಮ್ 2016, ದೇ ಆರ್ ಗಿವನ್ ಅಪಾರ್ಚರ್ ದಟ್ ಈಸ್ ಡಿ ಇಸ್ ಈಕ್ವಲ್ ಟು 4 mm, ವೇವ್ ಲೆಂತ್ ಇಸ್ ಈಕ್ವಲ್ ಟು 400 nanometer. ನೋಡಿ certain distance, say for example this is the slit, this is the screen, okay, up to certain distance that is equal to the Fresnel's distance. ಈ ಒಂದು ಫ್ರೆನೆಲ್ಸ್ ಡಿಸ್ಟೆನ್ಸ್ ತನಕ ರೇ ಆಪ್ಟಿಕ್ಸು ವ್ಯಾಲಿಡ್ ಆಗುತ್ತೆ. ಅಂದರೆ ಲೈಟು ಸ್ಟ್ರೈಟ್ ಲೈನಲ್ಲೇ ಟ್ರಾವೆಲ್ ಆಗುತ್ತೆ ವಿತೌಟ್ ಬೆಂಡಿಂಗ್. ಆಕ್ಚುಲಿ ಬೆಂಡ್ ಆದರೂ ಕೂಡ ಆ ಬೆಂಡಿಂಗು ಡಾಮಿನೇಟ್ ಆಗಲ್ಲ ಈ ಕೇಸಲ್ಲಿ. ಎಲ್ಲವರೆಗೂ ಅಪ್ ಟು ಎ ಸರ್ಟೈನ್ ಡಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ ಟು ಝಡ್ ಎಫ್. ಇಫ್ ಡಿಸ್ಟೆನ್ಸಸ್ ನೋಡಿ, ಡಿಸ್ಟೆನ್ಸಸ್ ಲೆಸ್ ದ್ಯಾನ್ ಝಡ್ ಎಫ್, ರೇ ಆಪ್ಟಿಕ್ಸ್ ವ್ಯಾಲಿಡ್. ರೇ ಆಪ್ಟಿಕ್ಸ್ ವ್ಯಾಲಿಡ್ ಆಗುತ್ತೆ. ಅಂದರೆ ಲೈಟ್ ಏನಾಗುತ್ತೆ, ಸ್ಟ್ರೈಟ್ ಲೈನಲ್ಲೇ ಟ್ರಾವೆಲ್ ಆಗುತ್ತೆ. ಇಫ್ ಡಿಸ್ಟೆನ್ಸಸ್ ಗ್ರೇಟರ್ ದ್ಯಾನ್ ಝಡ್ ಎಫ್ ಆಗ್ತಾ ಇದೆ ಅಂದರೆ ರೇ ಆಪ್ಟಿಕ್ಸ್ ನಾಟ್ ವ್ಯಾಲಿಡ್. ಓಕೆ, ಅಂದರೆ ಬೆಂಡ್ ಆಗ್ತಾ ಇದೆ, ರೇ ಆಪ್ಟಿಕ್ಸ್ ನಾಟ್ ವ್ಯಾಲಿಡ್. ಆ ಡಿಸ್ಟೆನ್ಸ್ ಎಷ್ಟಿರಬೇಕಂದ್ರೆ ದಟ್ ಝಡ್ ಎಫ್ is equal to d square by lambda. This is the minimum distance. Up to this distance ray optics is valid. Light travel in a straight line without bending. Bend ಆದ್ರೂ that is not dominated. ಹಾಗಾದರೆ ಆ ವ್ಯಾಲ್ಯೂ ಎಷ್ಟಾಗುತ್ತೆ ನೋಡಿ, ಇಲ್ಲಿ d is equal to ಎಷ್ಟಿದೆ 4 mm. ಸೊ ಇದನ್ನು 4 into 4 ಮಾಡೋಣ. ಮಿಲಿಮೀಟರ್ ಇದೆಯಲ್ವಾ 10 to the power of -3 into 10 to the power of -3 divided by 400. 400 into 10 to the power of -9. So 4 get cancel ಆಯ್ತು. ರಿಮೈನಿಂಗ್ ನೋಡಿ, ಇಲ್ಲಿ ಝೆಡ್ ಎಫ್ ಇಸ್ ಈಕ್ವಲ್ ಟು ಇಲ್ಲಿ ರಿಮೈನಿಂಗ್ 4 into 10 to the power of -6. ಇಲ್ಲಿ 10 to the power of 2 ಉಳಿತು, 10 to the power of -7 ಆಯಿತು, ಮೇಲ್ಗಡೆ ಹೋದರೆ +7. ಸೊ ದಿಸ್ ಇಸ್ ಬಿಕಮ್ಸ್ ನಿಯರ್ಲಿ 40 meter ಆಯಿತು. ಮೀನ್ಸ್ ದ ಡಿಸ್ಟೆನ್ಸಸ್ ಅಪ್ ಟು 40 meter ಫಾರ್ ಅ ಗಿವನ್ ವ್ಯಾಲ್ಯೂಸ್. ಈ ಒಂದು ಡಿ ವ್ಯಾಲ್ಯೂ ಮತ್ತು ಲ್ಯಾಂಬ್ಡಾ ಡಿ ಅಂದರೆ ಇದು ಡಯಾಮೀಟರ್. ಓಕೆ, ಫಾರ್ ಅ ಗಿವನ್ ಡಿ ಆ್ಯಂಡ್ ಗಿವನ್ ಲ್ಯಾಂಬ್ಡಾ ದ ರೇ ಆಪ್ಟಿಕ್ಸ್ ವ್ಯಾಲಿಡ್ ಅಪ್ ಟು 40 meter. 40 meter ತನಕ ನಾವು ರೇ ಆಪ್ಟಿಕ್ಸ್ನ ಅಪ್ಲೈ ಮಾಡ್ಕೋಬೋದು. ಆಫ್ಟರ್ 40 meter ರೇ ಆಪ್ಟಿಕ್ಸ್ ಡಸ್ ನಾಟ್ ವ್ಯಾಲಿಡ್. ಲೈಟ್ ಡಸ್ ನಾಟ್ ಟ್ರಾವೆಲ್ ಇನ್ ಎ ಸ್ಟ್ರೈಟ್ ಲೈನ್. ದಿಸ್ ಇಸ್ ವಿ ಆರ್ ಕಾಲ್ ಇಟ್ ಆಸ್ ಅ ಫ್ರೆನೆಲ್ಸ್ ಡಿಸ್ಟೆನ್ಸ್ ಅಂತ ಕರೀತೀವಿ. ಫ್ರೆನೆಲ್ಸ್ ಡಿಸ್ಟೆನ್ಸ್. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಫ್ರೆನೆಲ್ಸ್ ಡಿಸ್ಟೆನ್ಸ್. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ 40 meter. ನೆಕ್ಸ್ಟ್ ಕ್ವಶನ್ ಫ್ರಮ್ 2016. ದ ಕ್ವಶನ್ ಈಸ್, light of wavelength 600 nanometer is incident normally on a slit of width 0.2 mm. The angular width of the central maxima in diffraction pattern is measured ಅಂತ ಹೇಳಿದ್ದಾರೆ. ನೋಡಿ, ಆಂಗ್ಯುಲರ್ ವಿಡ್ತ್ಗೆ ಫಾರ್ಮುಲಾ ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ದಿಸ್ ಇಸ್ ದ ಕ್ವಶನ್ ಫ್ರಮ್ 2016. ಆಂಗ್ಯುಲರ್ ವಿಡ್ತ್ ಆಫ್ ದ ಸೆಂಟ್ರಲ್ ಮ್ಯಾಕ್ಸಿಮಾ ಈಸ್ 2 times the width of the first minima, 2 lambda divided by a. So that 2 into wavelength ಕೊಟ್ಟಿದ್ದಾರೆ. wavelength is 600 nanometer, 10 to the power of -7 -9 divided by a value width ಕೊಟ್ಟಿದ್ದಾರೆ 0.2 mm, 0.2 into 10 to the power of -3. So this is becomes 2 into 6 into 10 to the power of 2 into 10 to the power of -9 divided by ಇದನ್ನು ನೋಡಿ 2 into 10 to the power of -1 ಅಂತ ಬರ್ಕೋಬೋದು into 10 to the power of -3. So 2 get cancel ಆಯ್ತು. ರಿಮೈನಿಂಗ್ ವಿಲ್ ಬಿ 6 into ನೋಡಿ ಇಲ್ಲಿ ಏನಾಯಿತು -4 ಆಯಿತು, ಮೇಲ್ಗಡೆ ಬಂದರೆ +4 ಆಗುತ್ತೆ, -5 ಆಯಿತು, -5 2 ಆದರೆ 10 to the power of -3 ರೇಡಿಯನ್. ಬಿಕಾಸ್ ದಿಸ್ ಇಸ್ ಆಂಗ್ಯುಲರ್ ವಿಡ್ತ್. ಆಂಗ್ಯುಲರ್ ವಿಡ್ತ್ಗೆ ಯೂನಿಟ್ ರೇಡಿಯನ್. ಅದೇ ಲೀನಿಯರ್ ವಿಡ್ತ್ ಏನಾದರೂ ಕೇಳಿದರೆ ಲೀನಿಯರ್ ವಿಡ್ತಿಗೆ ಡಿ ಇಂಟು ತೀಟಾ ಎನ್. ಸೊ ಡಿ ಹಾಗೆ ಇರಲಿ ಇಂಟು ತೀಟಾ ಎನ್ ಏನಿದೆ ಫಾರ್ಮುಲಾ 2 lambda divided by a. ಡಿ ಏನಾದರೂ ಕೊಟ್ಟರೆ ನೀವು ಲೀನಿಯರ್ ವಿಡ್ತನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಇಟ್ ಈಸ್ ಯಾವುದರಲ್ಲಿ ಇರುತ್ತೆ, ಇದು ಮೀಟರಲ್ಲಿ ಇರುತ್ತೆ. ಸೆಂಟ್ರಲ್ ಮ್ಯಾಕ್ಸಿಮಾ ಆಗಿದ್ದು ಸೆಂಟ್ರಲ್ ಮ್ಯಾಕ್ಸಿಮಾ. ಇಟ್ ಈಸ್ ಆಲ್ಸೋ ಕಾಲ್ಡ್ ಇಟ್ ಆಸ್ ಎ ಪ್ರಿನ್ಸಿಪಲ್ ಮ್ಯಾಕ್ಸಿಮಾ. ಓಕೆ, ನೆಕ್ಸ್ಟ್ ಕ್ವಶನ್ ಫ್ರಮ್ 2016. ದ ಕ್ವಶನ್ ಈಸ್, ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್
the source is white light. One slit is covered with red filter, others with blue filter. There shall be optionally alternate red and blue fringes, alternate dark and pink fringes, alternate dark and yellow fringes, no interference ಅಂತ ಇದೆ. ನೆನ್ಪಿಟ್ಕೋಬೇಕು, ಇಂಟರ್ಫರೆನ್ಸ್ ಪ್ಯಾಟ್ರನ್ ಬರಬೇಕು ಅಂತ ಅಂದರೆ ಇಂಟರ್ಫರೆನ್ಸ್ ಪ್ಯಾಟ್ರನ್ ದೇರ್ ಮಸ್ಟ್ ಬಿ ಎ ಕೊಯರೆಂಟ್ ಸೋರ್ಸಸ್ ಇರಬೇಕು. ಕೊಯರೆಂಟ್ ಸೋರ್ಸಸ್ ಅಂದರೆ ದ ಸೋರ್ಸಸ್ ಹ್ಯಾವಿಂಗ್ ಎ ಸೇಮ್ ಫ್ರೀಕ್ವೆನ್ಸಿ ಆರ್ ವೇವ್ ಲೆಂತ್, ಓಕೆ, ಸೇಮ್ ಫ್ರೀಕ್ವೆನ್ಸಿ ಆರ್ ವೇವ್ ಲೆಂತ್ ಆ್ಯಂಡ್ ಹ್ಯಾವಿಂಗ್ ಎ ಕಾನ್ಸ್ಟೆಂಟ್ ಫೇಸ್ ಡಿಫ್ರೆನ್ಸ್. ಝೀರೋನೂ ಆಗಿರ್ಬೋದು, ಝೀರೋ ಇಸ್ ಆಲ್ಸೋ ಎ ಕಾನ್ಸ್ಟೆಂಟ್. ಸೊ ಇಂಟರ್ಫರೆನ್ಸ್ ಪ್ಯಾಟ್ರನ್ ಒಪ್ಟೈನ್ ಆಗಬೇಕಂದ್ರೆ ದೇರ್ ಮಸ್ಟ್ ಬಿ ಎ ಕೊಯರೆಂಟ್ ಸೋರ್ಸಸ್ ಅಂದರೆ ದ ಸೋರ್ಸಸ್ ಮಸ್ಟ್ ಹ್ಯಾವಿಂಗ್ ಎ ಸೇಮ್ ಫ್ರೀಕ್ವೆನ್ಸಿ ಆ್ಯಂಡ್ ಹ್ಯಾವಿಂಗ್ ಎ ಕಾನ್ಸ್ಟೆಂಟ್ ಫೇಸ್ ಡಿಫ್ರೆನ್ಸ್. ನೋಡಿ ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಕ್ವಶನಲ್ಲಿ ಇಲ್ಲೊಂದು ದಿಸ್ ಇಸ್ ದ ಒನ್ ಸ್ಲಿಟ್, ದಿಸ್ ಇಸ್ ದ ಅನದರ್ ಸ್ಲಿಟ್, ಇದು ಒನ್ ಸ್ಲಿಟ್. ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ರೆಡ್ ಫಿಲ್ಟರ್ನ ಯೂಸ್ ಮಾಡ್ತಿದ್ದಾರೆ. ಇಯರ್ ರೆಡ್ ಫಿಲ್ಟರ್. ಇಲ್ಲೇನು ಮಾಡ್ತಿದ್ದಾರೆ, ಬ್ಲೂ ಫಿಲ್ಟರ್ನ ಯೂಸ್ ಮಾಡ್ತಿದ್ದಾರೆ. ಇಲ್ಲೇನಾಗ್ತಿದೆ, ವೈಟ್ ಲೈಟ್ ಈ ರೀತಿ ಇನ್ಸಿಡೆಂಟ್ ಆಗ್ತಿದೆ. ನಿಮಗೆ ಗೊತ್ತಿದೆ ವೈಟ್ ಲೈಟಲ್ಲಿ ವಿಬ್ಗಯರ್ ಕಲರ್ ಇರುತ್ತೆ, ಆಯ್ತಲ್ವಾ. ಈ ಫಿಲ್ಟರಿನ ಕೆಲಸ ಏನಪ್ಪ ಅಂದರೆ ರೆಡ್ ಲೈಟ್ ಬಿಟ್ಬಿಟ್ಟು ಇನ್ನು ಎಲ್ಲ ಲೈಟ್ನ ಪಾಸ್ ಮಾಡಬಾರ್ದು, ಓಕೆ. ಇಟ್ ಅಬ್ಸರ್ವ್ ಆಲ್ ದ ಕಲರ್ಸ್ ಎಕ್ಸೆಪ್ಟ್ ರೆಡ್. ಬ್ಲೂ ಫಿಲ್ಟರ್ನ ಕೆಲಸ ಇಟ್ ಅಬ್ಸರ್ವ್ ಆಲ್ ದ ಕಲರ್ಸ್ ಎಕ್ಸೆಪ್ಟ್ ಬ್ಲೂ. ಸೊ ದಟ್ ಇಲ್ಲಿ ಏನು ಬರಬೇಕು, ಔಟ್ಪುಟ್ ಬರ್ತಕ್ಕಂಥದ್ದು ರೆಡ್ ಲೈಟ್ ಬರುತ್ತೆ, ಇಲ್ಲಿ ಬರ್ತಕ್ಕಂಥದ್ದು ಏನಾಯಿತು, ಬ್ಲೂ ಲೈಟ್ ಬರುತ್ತೆ. ನಿಮಗೆ ಗೊತ್ತಿದೆ ರೆಡ್ ಮತ್ತು ಬ್ಲೂ ಲೈಟ್ ದೇ ಹ್ಯಾವಿಂಗ್ ಎ ಡಿಫ್ರೆಂಟ್ ವೇವ್ ಲೆಂತ್ ಆಫ್ ದ ರೆಡ್ ಈಸ್ ಗ್ರೇಟರ್ ದ್ಯಾನ್ ದ ವೇವ್ ಲೆಂತ್ ಆಫ್ ದ ಬ್ಲೂ. ಸೊ ವೇವ್ ಲೆಂತ್ ಚೇಂಜ್ ಆಗ್ತಿದೆ ಅಂದರೆ ಅಕಾರ್ಡಿಂಗ್ ಟು ದ ಕಂಡೀಷನ್ ಫಾರ್ ಕೊಯರೆಂಟ್ ಸೋರ್ಸಸ್ ಇಟ್ ಡಸ್ ನಾಟ್ ವ್ಯಾಲಿಡ್. ಹಾಗಾಗಿ ನಮಗೆ ವೇವ್ ಲೆಂತ್ ಚೇಂಜ್ ಆಗ್ತಿದೆ ಅಂದರೆ ಯಾವುದೇ ರೀತಿ ಇಂಟರ್ಫರೆನ್ಸ್ ಪ್ಯಾಟ್ರನ್ ಒಪ್ಟೈನ್ ಆಗಲ್ಲ. ಇಂಟರ್ಫರೆನ್ಸ್ ಪ್ಯಾಟ್ರನ್ ಒಪ್ಟೈನ್ ಆಗಬೇಕಂದ್ರೆ ದ ರೇಸ್ ಆರ್ ದ ಸೋರ್ಸಸ್ ಮಸ್ಟ್ ಹ್ಯಾವಿಂಗ್ ಎ ಸೇಮ್ ವೇವ್ ಲೆಂತ್. ಸೊ ರೆಡ್ ಅಂಡ್ ಬ್ಲೂ ಆರ್ ಡಿಫ್ರೆಂಟ್ ವೇವ್ ಲೆಂತ್, ಸೊ ವಿ ಕೆನಾಟ್ ಗೆಟ್ ದ ಇಂಟರ್ಫರೆನ್ಸ್ ಪ್ಯಾಟ್ರನ್. ಆನ್ಸರ್ ಫಾರ್ ದ ಕ್ವಶನ್ ಇಸ್ ನೋ ಇಂಟರ್ಫರೆನ್ಸ್. ನೆನ್ಪಿಟ್ಕೊಳ್ಳಿ, ಫಿಲ್ಟರಿನ ಕೆಲಸ ಇಟ್ ಅಬ್ಸರ್ವ್ ಆಲ್ ದ ಕಲರ್ಸ್ ಎಕ್ಸೆಪ್ಟ್ ಗಿವನ್ ಫಿಲ್ಟರ್. ರೆಡ್ ಫಿಲ್ಟರ್ ಆದರೆ ರೆಡ್ನ ಬಿಟ್ಟು ಎಲ್ಲ ಕಲರ್ನ ಅಬ್ಸರ್ವ್ ಮಾಡ್ಕೊಳುತ್ತೆ, ಎಲ್ಲೋ ಫಿಲ್ಟರ್ ಆದರೆ ಎಲ್ಲೋ ಬಿಟ್ಟು ಎಲ್ಲ ಕಲರ್ನ ಅಬ್ಸರ್ವ್ ಮಾಡ್ಕೊಳೋದು. ಸೊ ಈ ಕೇಸಲ್ಲಿ ನಮಗೆ ಯಾವುದೇ ರೀತಿ ಇಂಟರ್ಫರೆನ್ಸ್ ಪ್ಯಾಟ್ರನ್ ಒಪ್ಟೈನ್ ಆಗಲ್ಲ. ನೆಕ್ಸ್ಟ್ ಕ್ವಶನ್ ಫ್ರಮ್ 2015. ದ ಕ್ವಶನ್ ಈಸ್ ಟು ಅಬ್ಸರ್ವ್ ಡಿಫ್ರಾಕ್ಷನ್ ದ ಸೈಜ್ ಆಫ್ ದ ಅಬ್ಸ್ಟೆಕಲ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ಡಿಫ್ರಾಕ್ಷನ್. ಸೈಜ್ ಆಫ್ ದ ಅಬ್ಸ್ಟೆಕಲ್ ಆಗಿರ್ಬೋದು ಅಥವಾ ದ ಸ್ಲಿಟ್ ವಿಡ್ತ್ ಇಟ್ ಈಸ್ ಆಫ್ ದ ಆರ್ಡರ್ ಆಫ್ ವೇವ್ ಲೆಂತ್ ಆಗಿರಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದ ಸೈಜ್ ಆಫ್ ದ ಅಬ್ಸ್ಟೆಕಲ್ ಆರ್ ದ ವಿಡ್ತ್ ಆಫ್ ದ ಸ್ಲಿಟ್ ಈಸ್ ಆಫ್ ದ ಆರ್ಡರ್ ಆಫ್ ವೇವ್ ಲೆಂತ್. ಇಲ್ಲಿರುತ್ತಲ್ವ ಸ್ಲಿಟ್, ಈ ವಿಡ್ತ್ ಏನಾಗಿರ್ಬೇಕು ಅಂದ್ರೆ ಇಟ್ ಈಸ್ ದ ಆರ್ಡರ್ ಆಫ್ ವೇವ್ ಲೆಂತ್ ಆಗಿರಬೇಕು. ಇದಕ್ಕಿಂತ ಜಾಸ್ತಿ ವಿಡ್ತ್, ವೇವ್ ಲೆಂತ್ಗಿಂತ ಜಾಸ್ತಿ ವಿಡ್ತ್ ಇತ್ತಂದರೆ ಡಿಫ್ರಾಕ್ಷನ್ ಒಪ್ಟೈನ್ ಆಗಲ್ಲ. ಸೊ ಫಾರ್ ದ ಗುಡ್ ಡಿಫ್ರಾಕ್ಷನ್ ಸೈಜ್ ಆಫ್ ದ ಅಬ್ಸ್ಟೆಕಲ್ ಈಸ್ ಆಫ್ ದ ಆರ್ಡರ್ ಆಫ್ ವೇವ್ ಲೆಂತ್. ಆಪ್ಷನ್ ಬಿ ಇಸ್ ಕರೆಕ್ಟ್.